ಭಜತಿ ಜನ್ಮಶತೇನ ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನಾ ಮತವಾದ ಜ್ಞಾನ ವಿಹೀನಃ ಸರ್ವಮತೇನ ಮುಕ್ತಿಂ ನ ಭಜತಿ ಜನ್ಮಶತೇನ. ಸುರಮಂದಿರತರು ಮೂಲನಿವಾಸಃ ಶಯ್ಯಾಭೂತಲಮಜಿನಂ ವಾಸಃ ಸರ್ವಪರಿಗ್ರಹ ಭೋಗತ್ಯಾಗಃ ತಸ್ಯ ಸುಖಂ ನ ಕರೋತಿ ವಿರಾಗಃ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಕಾಲೇ ನಹಿ ನಹಿ ರಕ್ಷತೆ ಸುಖಮರಣೇ. ಸುರಮಂದಿರತರು ಮೂಲನಿವಾಸಃ ಸರ್ವ ಪರಿಗ್ರಹ ಭೋಗತ್ಯಾಗಃ ಕಸ್ಯ ಸುಖಂ ನ ಕರೋತಿ ವಿರಾಗಃ. ಇದರ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ ಕಾಣುತ್ತೆ, ಅಥವಾ ಇದು ಮುಗಿದೋಯ್ತಾ ಗೊತ್ತಿಲ್ಲ. ಆಗ್ಲಿಲ್ಲ ಸ್ವಾಮೀಜಿ. ಆಗಿಲ್ವಾ? ಇಲ್ಲ ಇಲ್ಲ ಸ್ವಾಮೀಜಿ, ಉಚ್ಚಾರಣೆ ಮಾಡಿದ್ವಿ ಅಷ್ಟೇ. ಈಗ ನಾವು ಹೇಳ್ಕೊಂಡ್ವಿ, ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನ ಮತವಾ ಧ್ಯಾನಂ ಜ್ಞಾನ ವಿಹೀನಃ ಸರ್ವಮತೇನ ಮುಕ್ತಿಂ ನ ಭಜತಿ ಜನ್ಮಶತೇನ. ಕುರುತೆ ಗಂಗಾ ಸಾಗರ ಗಮನಂ. ಗಂಗಾ ಸಾಗರ ನಿಮ್ಗೆಲ್ಲ ಗೊತ್ತಿದೆ, ಇದನ್ನ ಹೇಳ್ಕೊಂಡು ನಾವು. ಗಂಗಾ ಸಾಗರ ಇಲ್ಲಿ ಕಲ್ಕತ್ತಾ ಹತ್ರ ಗಂಗಾ ಸಾಗರ. ಗಂಗೆ ಬಂದು ಸಾಗರವನ್ನ ಸೇರ್ತಕ್ಕಂಥ ಜಾಗಕ್ಕೆ ಗಂಗಾ ಸಾಗರ ಅಂತ. ಗಂಗೆ ಸುಮಾರು 2-3 ಸಾವಿರ ಕಿಲೋಮೀಟರ್ ದೂರ. ಗಂಗೋತ್ರಿ ಗೋಮುಖ ಪರ್ವತದಿಂದ ಹಿಡಿದು ಅಲ್ಲಿಂದ ಹರಿತಾ ಉತ್ತರಕಾಶಿ, ಋಷಿಕೇಶು, ಹರಿದ್ವಾರು, ಆಮೇಲೆ ಹೀಗೆ ಬರ್ತಾ ಹರಿಯಾಣ ಹತ್ರ ಹಂಗೆ ಬರ್ತಾ ಕೊನೆಗೆ ಕಲ್ಕತ್ತಾ ಹತ್ರ ಸಮುದ್ರದಲ್ಲಿ ಸೇರುವಂತ ಜಾಗ ಇದೆ, ಅದಕ್ಕೆ ಗಂಗಾ ಸಾಗರ. ಇದು ಗಂಗೆ, ಇದು ಸಾಗರ, ಗಂಗಾ ಸಾಗರ ಅಂದ್ರೆ ಅದು ಪುಣ್ಯಕ್ಷೇತ್ರ ಅಂತ ಹೇಳಿ ಹೇಳ್ತಾರೆ. ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗ್ತದೆ. ಹಾಗಾಗಿ ಸಮುದ್ರ ಸ್ನಾನಕ್ಕೆ ಇನ್ನೂ ಹೆಚ್ಚಿನ ಮಹತ್ವ ಇದೆ. ಬೇರೆ ಬೇರೆ ಪುಣ್ಯಗಳಲ್ಲಿ ಪುಣ್ಯ ಸ್ಥಿತಿಗಳಲ್ಲಿ ಸ್ನಾನ ಮಾಡ್ತಾರೆ, ಅದಕ್ಕೆಲ್ಲ ಮಾನ್ಯತೆ ಇದಾವೆ, ಇಲ್ಲ ಅಂತಲ್ಲ. ಹಾಗಾಗಿ ಈ ಪುಷ್ಕರಗಳೆಲ್ಲ ಬರ್ತವೆ, ಇವೆಲ್ಲ ಬರ್ತವೆ. ಹಾಗೆ ಗಂಗೆ ಆ ಸಾಗರ, ಗಂಗಾ ನದಿ ಸಾಗರ ಎರಡರ ಸ್ನಾನ ಅತ್ಯಂತ ಪುಣ್ಯ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಕೂಡ ಕುರುತೆ ಗಂಗಾ ಸಾಗರ ಗಮನಂ, ಅಲ್ಲಿ ಕೂಡ ಹೋಗಿ ಬರ್ಬೋದು, ಅಲ್ಲಿ ಸ್ನಾನ ಕೂಡ ಮಾಡ್ಬೋದು. ಮತ್ತು ತೀರ್ಥಯಾತ್ರೆ ಅಂದ್ರೆ ತೀರ್ಥಯಾತ್ರೆ ಮಾಡಬಹುದು, ತೀರ್ಥಕ್ಷೇತ್ರ ದರ್ಶನ ಮಾಡಬಹುದು. ಅಥವಾ ವ್ರತ ಪರಿಪಾಲನ, ವ್ರತ ಕುರುಚಾಂದ್ರಾಯಣಾದಿ ಏಕಾದಶಿ ವ್ರತಾದಿ ಮೊದಲಾದ ವ್ರತಗಳನ್ನು ಮಾಡಬಹುದು. ಇನ್ನು ದಾನ ಧರ್ಮ ಪರೋಪಕಾರ ಕೂಡ ಮಾಡಬಹುದು. ಜ್ಞಾನ ವಿಹೀನಃ ಸರ್ವಮತೇನ ಮುಕ್ತಿ ನ ಭಜತಿ ಜನ್ಮಶತೇನ. ಇಷ್ಟೆಲ್ಲ ಮಾಡಿದ್ರು ಕೂಡ ಜ್ಞಾನ ಇಲ್ಲ ಅಂತಂದ್ರೆ ಮುಕ್ತಿ ಪ್ರಾಪ್ತಿ ಆಗುತ್ತೆ. ಇದರಿಂದ ಪುಣ್ಯ ಪ್ರಾಪ್ತಿ ಆಗುತ್ತೆ, ಎರಡನೇ ಮಾತಿಲ್ಲ. ಮುಕ್ತಿ ಬೇರೆ. ಸಾಮಾನ್ಯವಾಗಿ ಮುಕ್ತಿ ಪುಣ್ಯ ಎರಡಕ್ಕೂ ವ್ಯತ್ಯಾಸನೇ ಸುಮಾರು ಜನರಿಗೆ ಗೊತ್ತಿರೋದಿಲ್ಲ. ಅಂದ್ರೆ ಪುಣ್ಯವನ್ನ ನನಗೆ ಮುಕ್ತಿ ಬಂದ್ಬಿಡ್ತು, ನನ್ನ ಜನ್ಮ ಸಾರ್ಥಕ ಆಗೋದು ತಿಳ್ಕೊಂತಾರೆ. ಆದ್ರೆ ಪುಣ್ಯ ಅಂತಕ್ಕಂಥದ್ದು, ಪುಣ್ಯಕ್ಕಿರ್ತಕ್ಕ ದೋಷ ಏನ್ ಗೊತ್ತೇ, ಪುಣ್ಯ ಕ್ಷಯ ಆಗ್ಬಿಡ್ತದೆ. ಪುಣ್ಯಕ್ಕಿರ್ತಕ್ಕ ದೋಷ ಏನಪ್ಪ ಅಂದ್ರೆ ಅದು ಕ್ಷಯ ಆಗತ್ತೆ. ಅಂದ್ರೆ ನೀವೆಷ್ಟೇ ಪುಣ್ಯ ಮಾಡಿ ಆ ಒಂದಿನ ಆಗೋಗುತ್ತೆ. ಅದು ವಿವೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯ. ಅಂದ್ರೆ ಈ ಕರ್ಮದ ಫಲ ಅಂತಕ್ಕಂಥದ್ದು ಅನಿತ್ಯವಾದ ಫಲ. ಈ ಪುಣ್ಯ ಕೊಡುವ ಕರ್ಮದ ಫಲವೇ. ನಾವು ಪುಣ್ಯದ ಕ್ಷೇತ್ರ ದರ್ಶನ, ತೀರ್ಥದ ಸ್ನಾನ, ಅದು ಫಲ ಕೂಡ ಪುಣ್ಯ, ಅದು ಕೂಡ ಕರ್ಮವೇ. ಆ ಫಲ ಅದು ಅನಿತ್ಯ. ಹಾಗಾಗಿ ಏನೋ ಸ್ನಾನ ಮಾಡ್ಬಿಟ್ವಿ,
ಇನ್ನೇನೋ ಇದು ಮಾಡ್ಬಿಟ್ಟು ಬರ್ತಾ ನಾನು ಧನ್ಯನ ಆಗಿಬಿಟ್ಟೆ, ನನಗೆ ಇನ್ನೇನು ಬೇಕಾಗಿಲ್ಲ, ಈ ತರ ಕೂಡ ತುಂಬಾ ತಿಳ್ಕೊಂತಾರೆ. ಅಷ್ಟಕ್ಕೆ ಆಗ್ಲಿಲ್ಲ, ಪುಣ್ಯ ಫಲ ಅಂತ ಕ್ಷಯವಾಗ್ತದೆ. ಆದ್ರೆ ಅದೇ ಪುಣ್ಯ ಕರ್ಮಗಳನ್ನ ನಿಷ್ಕಾಮ ಭಾವನೆಯಿಂದ ಮಾಡಿದ್ದಾದ್ರೆ, ಕರ್ಮಯೋಗ ನೋಡಿದ್ವಿ, ಯೋಗದ ರೀತಿಯಲ್ಲಿ ಮಾಡಿದ್ದಾದ್ರೆ ಅವೇ ಜ್ಞಾನಕ್ಕೆ ಸಹಕಾರಿ ಸಾಧನೆಗಳಾಗ್ತವೆ. ಯಾವುದು? ಅದು ಗಂಗಾಸಾಗರದ ದರ್ಶನ ಆಗಿರ್ಬೋದು, ಸ್ನಾನ ಆಗಿರ್ಬೋದು, ಅಥವಾ ವ್ರತ ಮಾಡತಕ್ಕಂತಾಗಿದ್ದಾಗಿರ್ಬೋದು, ಅವೆಲ್ಲ ನಿಷ್ಕಾಮವಾಗಿದ್ರೆ, ಪರಮಾತ್ಮನ ಪ್ರೀತಿಗಾಗಿದ್ರೆ, ದಾನ ಧರ್ಮ ಎಲ್ಲ ಕೂಡ ಇದು ಕರ್ತವ್ಯ ಅನ್ನೋ ರೀತಿಯಲ್ಲಿ ಆಚರಣೆ ಮಾಡಿದ್ದೆ ಆದ್ರೆ ಅವೆಲ್ಲ ಕೂಡ ಜ್ಞಾನಕ್ಕೆ ಅವೇ ಸಾಧನೆಗಳಾಗ್ತವೆ, ಸಹಕಾರಿ ಸಾಧನೆಗಳಾಗ್ತವೆ. ಹಾಗಾಗಿ ಇಷ್ಟೆಲ್ಲ ಮಾಡ್ಬೇಕು. ಹೆಂಗ್ ಮಾಡ್ಬೇಕು? ನಿಷ್ಕಾಮವಾಗಿ ಮಾಡ್ಬೇಕು, ಕರ್ತವ್ಯ ದೃಷ್ಟಿಯಿಂದ ಮಾಡ್ಬೇಕು. ಅಷ್ಟೇನಾ? ಹಂಗಂತ ಅಲ್ಲಿಗೆ ನಿಂತೋಯ್ತು, ಅಲ್ಲಿಗೆ ಆಗೋಯ್ತು ಅಂತಲ್ಲ, ಇನ್ನು ಮುಂದೆ ಇದೆ. ಏನು? ಜ್ಞಾನ ವಿಹೀನ ಸರ್ವಮತೇನ ಮುಕ್ತಿ ನಾ ವಚತಿ ಜನ್ಮಸತೇನ. 100 ಜನ್ಮಗಳಿರ್ತದೆ ಸರಿ, ಜ್ಞಾನ ಇಲ್ಲ ಅಂತಂದ್ರೆ ಮುಕ್ತನಾಗಲಿಕ್ಕೆ ಸಾಧ್ಯ ಆಗಲ್ಲ. ಇದನ್ನ ನಾವು ನೋಡಿದ್ವಿ. ಮುಂದೆ ಆಗುತ್ತಾ? ಸುರಮಂದಿರ ಮೂಲ ನಿವಾಸ ಶಯ್ಯಾಭೂತಲ ಮಜಿನಂ ವಾಸಃ ಸರ್ವ ಪರಿಗ್ರಹ ಭೋಗ ತ್ಯಾಗ ಕಸ್ಯ ಸುಖಂ ನ ಕರೋತಿ ವಿರಾಗಃ. ಸುರಮಂದಿರ ತರು ಮೂಲ ನಿವಾಸ ಶಯ್ಯಾಭೂತಲ ಮಜಿನಂ ವಾಸಃ ಸರ್ವ ಪರಿಗ್ರಹ ಭೋಗತ್ಯಾಗ ಕಸ್ಯ ಸುಖಂ ನ ಕರೋತಿ ವಿರಾಗ. ಸುರಮಂದಿರ, ಸುರ ಅಂದ್ರೆ ಅಂದ್ರೆ ಇಲ್ಲಿ ಹೇಗೆ ಪರ್ನಾಗಿರ್ತಕ್ಕವರು ಹೇಗಿರ್ತಾರೆ ಅಂತ. ಸುರಮಂದಿರ ತರು ಮೂಲ ಅಂದ್ರೇನು? ಎಲ್ಲೋ ದೇವಾಲಯದ ಹತ್ರನೋ, ಆ ದೇವಾಲಯದ ಹತ್ರ ಇರ್ತಕ್ಕಂಥ ಮರದ ಹತ್ರನೋ, ತರು ಮೂಲ ನಿವಾಸ, ಅವ್ರ ನಿವಾಸ ಯಾವುದು? ಅವ್ರಿಗೆ ಆಶ್ರಯ ಜಾಗ ಯಾವುದು? ನಿವಾಸ ಮಾಡೋ ಜಾಗ ಯಾವುದು? ದೇವಸ್ಥಾನ, ಅಥವಾ ದೇವಸ್ಥಾನದ ಹತ್ರ ಇರ್ತಕ್ಕಂಥ ಒಂದು ಮರದ ಕೆಳಗೆ. ಭೂತಲ ಶಯ್ಯ, ಅವ್ರಿಗೆ ಹಾಸಿಗೆ ಯಾವ್ದು ಗೊತ್ತೇ? ಭೂಮಿನೇ ಹಾಸಿಗೆ. ಅಜಿನಂ ವಾಸ, ಇಲ್ಲಿ ಕೆಳಗೆ ಅಜಿನ ಅಂದ್ರೆ ಏನು? ಕೃಷ್ಣಾಜಿನ ಅಂತ ಹೇಳ್ತಾರೆ, ವ್ಯಾಘ್ರಾಜಿನ, ಕೃಷ್ಣಾಜಿನ, ಚರ್ಮ, ಜಿಂಕೆ ಚರ್ಮ ಅಂತ ಹೇಳ್ತಾರೆ. ಮೊದಲೆಲ್ಲ ಕೂಡ ಇದ್ರ ಬಗ್ಗೆ ನಾವು ಹೇಳ್ಕೊಂಡ್ವಿ ಮೊನ್ನೆ ಕೂಡ. ಮೊದಲೆಲ್ಲ ಮಾನವರಾಗಿರ್ತಕ್ಕಂಥವ್ರು ಚರ್ಮವನ್ನೇ ಬಳಸ್ತಾ ಇದ್ರು. ಅಂದ್ರೆ ಅದೇ ಭೂಮಿನೇ ಶಯ್ಯ, ಅದ್ರ ಮೇಲೆ ಇದು ತರಬಟ್ಟೆ ತರ ಜಿಂಕೆ ಇದೇನೋ, ಹುಲಿ ಚರ್ಮ. ಮೊದಲೇ ಯಥೇಚ್ಛವಾಗಿ ಕಾಡು ಪ್ರಾಣಿಗಳು ಇರ್ತಾ ಇತ್ತು, ಸಹಜವಾಗಿ ಮರಣಗಳು ಸಂಭವಿಸ್ತಾ ಇತ್ತು, ಹಾಗಾಗಿ ಅದನ್ನ ತೆಗಿತಾ ಇದ್ರು. ಹಾಗಾಗಿ ಜಿಂಕೆ ಚರ್ಮ ಇವ ಕೂಡ ಈಗಿನ ಕಾಲಕ್ಕೆ ನಿಷಿದ್ಧ ಆದ್ರೂ ಕೂಡ ಇಟ್ಕೊಳ್ಳೋರು ಇದ್ದಾರೆ, ಈಗಲೂ ಇದ್ದಾರೆ. ಅದಕ್ಕೆಲ್ಲ ಲೈಸೆನ್ಸ್ ಪಡ್ಕೊಂಡು ಇಟ್ಕೊಳ್ಳೋರು ಇದ್ದಾರೆ. ರಮಣ ಮಹರ್ಷಿ ಕೂಡ ನೋಡ್ಬೋದು, ಹುಲಿ ಚರ್ಮ, ಹುಲಿ ಆಜನ, ಹುಲಿಯ ಚರ್ಮದ ಮೇಲೆ ಕೂತಿರ್ತಾರೆ, ಅಲ್ಲಿ ಫೋಟೋ ನೋಡಿರ್ತಾರೆ. ಅವ್ರೇನು ಕೇಳಿದ್ರೆ ಯಾರು ತಂದು ಕೊಟ್ಟಿರ್ತಾರೆ. ಈಗ ಸದ್ಯಕ್ಕೆ ಅವೆಲ್ಲ ಕೂಡ ನಿಷಿದ್ಧ, ಅವೆಲ್ಲ ಯಾರು ಇಟ್ಕೊಳ್ಳಂಗಿಲ್ಲ. ಅದ್ರ ಬಗ್ಗೆ ರಾಮಾಯಣ ರಾಧ ಅಂತೆಲ್ಲ ಆಗ್ತಾರೆ, ಹಾಗಾಗಿ ಅವಶ್ಯಕತೆ ಇಲ್ಲ. ಆಗಿನ ಕಾಲಕ್ಕೆ ಸಂಬಂಧಪಟ್ಟಂತೆ ಆಗಿನ ವಿಷಯವನ್ನು ಹೇಳ್ತೇವೆ. ಅದೇ ಅವ್ರಿಗೆ ಶಯ್ಯ ವಸ್ತ್ರ. ಇನ್ನು ಪರಿಗ್ರಹ ಅಂದ್ರೆ ಭೋಗ ವಸ್ತುಗಳ ಶೇಖರಣೆ ಅಂತಕ್ಕಂಥದ್ದು ಇಲ್ವೇ ಇಲ್ಲ, ಎಲ್ಲ ತ್ಯಾಗ, ಯಾವುದೇ ಕೋರಿಕೆ ಇಲ್ಲ. ಅಂದ್ರೆ ಅಷ್ಟು ವೈರಾಗ್ಯ ಪರನಾಗಿದ್ದಾನೆ. ಕಸ್ಯ ಸುಖಂ ನಾಲ್ಕು ಅಂದ್ರೆ ಯಾರು ಎಲ್ಲಾ ಭೋಗವಾಗಿ ಅಂತ ತಿಳಿಸಿ ಪರಮಾತ್ಮನಲ್ಲಿಯೇ, ಅಂದ್ರೆ ಪರಮಾತ್ಮನೊಬ್ಬನಲ್ಲಿಯೇ ನಿರತನ ಅಂದ್ರೆ ಏನು? ತನ್ನ ಲಕ್ಷ್ಯದಲ್ಲಿಯೇ ಜೀವಿಸ್ತಕ್ಕಂಥವನಿದಾನಲ್ಲ, ಅವನು ಹೇಗಿದ್ದಾನೆ? ಮನೆ ಇಲ್ಲ, ಇರ್ಲಿಕ್ಕೆ ಹಾಕೊಳ್ಳಿಕ್ಕೆ ವಸ್ತ್ರ ಕೂಡ ಇಲ್ಲ, ತಿನ್ಲಿಕ್ಕೆ ಊಟ ಕೂಡ ಇಲ್ಲ, ಭೂಮಿನೇ ಅವನಿಗೆ ಹಾಸಿಗೆ, ಬಟ್ಟೆ ಯಾವ್ದಪ್ಪ ಅಂದ್ರೆ ಒಂದು ವಸ್ತ್ರ, ನಿವಾಸ ಯಾವ್ದು ಹಳೆ ದೇವಸ್ಥಾನ ಅಥವಾ ಯಾವ್ದೋ ದೇವಸ್ಥಾನ ಮುಂದೆ ಇರ್ತಕ್ಕಂಥ ಒಂದು ಮರದ ಕೆಳಗೆ, ಅದೇ ಅವನ ನಿವಾಸ ಸ್ಥಾನ. ಯಾವುದೇ ಭೋಗಗಳ ಪರಿಗ್ರಹ
ಪರಿಗ್ರಹ ಇಲ್ಲ. ಹೇಗಿದ್ದಾನೆ? ಕಸ್ಯ ಸುಖಂ ನಾ ಕರೋತಿ ವಿರಾಗ. ಸುಖ ಅನ್ನೋದು ಅವನಿಗೆ ಬಿಟ್ರೆ ಇನ್ಯಾರು ಸಿಗ್ತದೆ? ಪರಮಾತ್ಮನೇ ಲಕ್ಷ್ಯವನ್ನಾಗಿಟ್ಕೊಂಡು ಜೀವಿಸ್ತಾ ಇದ್ದಾನೆ, ಆದ್ರೆ ಅವನಿಗೇನೂ ಇಲ್ಲ. ಆದ್ರೆ ಅವನೇ ಸುಖವಂತ. ಅಂದ್ರೆ ಪೂರ್ವದಲ್ಲೇ ಎಲ್ಲ ವೈರಾಗ್ಯಪರರಾಗಿರ್ತಕ್ಕಂಥ ಮಹಾನ್ ಭಾವರೆಲ್ಲ ಈಗ ಇರ್ತಾ ಇದ್ರು. ಈಗ ಕೂಡ ಅಲ್ಲಲ್ಲಿ ಕಾಣಿಸ್ತಾರೆ ನಮ್ಗೆ. ಹೇಗಿರ್ತಾರಪ್ಪ ಅಂದ್ರೆ ಏನಿಲ್ಲ. ನೀವು ರಮಣ ಮಹರ್ಷಿ ನೋಡಿ ಹೇಗಿದ್ರು ನೋಡಿ. ಇರ್ದಾದಲ್ಲಿ ಎಲ್ಲೋ ದೇವಸ್ಥಾನ, ನೀವು ನೋಡಿ ಬೇಕಾದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಪಾತಾಳಲಿಂಗ ಅಲ್ಲೇ ಕೂತ್ ಬಿಟ್ಟಿದ್ರು. ಆಗಿನ ಕಾಲಕ್ಕೆ ಅಸಲು ಅದನ್ನ ಸರಿಯಾಗಿ ಆ ದೇವಸ್ಥಾನ ನೋಡ್ಕೊಂಡು ಸರಿಯಾಗಿರ್ಲಿಲ್ಲ. ಅವ್ರು ಕೂತಿದ್ದಾರೆ ಅಂತ ಯಾರಿಗೂ ಗೊತ್ತೇ ಇಲ್ವಂತೆ ಎಷ್ಟೋ ದಿನ ಅಂತ. ಅಂದ್ರೇನು, ಪೂಜೆ ಕೂಡ ಇರ್ಲಿಲ್ಲ ಅಲ್ಲಿ. ಪಾತಾಳಲಿಂಗೇಶ್ವರಿಗೆ ಪೂಜೆ ಕೂಡ ಇರ್ಲಿಲ್ಲ. ಆಮೇಲೆ ಯಾವ ವರ್ಷಕ್ಕೆ ಒಂದ್ಸರಿ 2 ಸರಿ ಹೋಗ್ತಾರೆ. ವಾಗ್ನಪ್ಪ ಯಾರು ಕೂತಿದ್ದಾರೆ ಅಂತ ಸಣ್ಣ ಮಕ್ಕಳಲ್ಲಿ ನೋಡಿ ಅವ್ರ ಮೇಲೆ ಕಲ್ಲು ಎಸಿತಾ ಇದ್ರು. ಅಂದ್ರೇನು, ಆ ಬ್ರಹ್ಮನಿಷ್ಠೆಯಲ್ಲಿ ಅವ್ರಿಗೆ ಹಾಸಿಗೆ ಬೇಕಾ, ಇನ್ನೊಂದು ಬೇಕಾ, ಮತ್ತೊಂದು ಬೇಕಾ, ಆದ್ರೂ ಅವನಷ್ಟು ಸುಖಿ ನ್ಯಾಯ ಅದರ ಅರ್ಥ. ಸುರಮಂದಿರ ತರು ಮೂಲ ನಿವಾಸ, ದೇವಸ್ಥಾನ ಮರದ ನಿವಾಸ. ಅದಾದ ನಂತರ ಕೂಡ ಇಲ್ಲಿ ನೋಡಿ ಎಲ್ಲೋ ವಿರೂಪಾಕ್ಷ ಗುಹೆನಂತೆ ಅಲ್ಲಿ ಮರದ ಕೆಳಗೆ ಅಲ್ಲೇ ನಿವಾಸ. ಸರ್ವ ಪರಿಗ್ರಹ, ಎಲ್ಲ ಭೋಗಗಳನ್ನ ಪರಿಗ್ರಹ. ಅಪರಿಗ್ರಹ ಅಂದ್ರೇನು, ಎಲ್ಲವನ್ನ ತ್ಯಾಗ ಮಾಡತಕ್ಕ ಅವರಿಗೆ ಸುಖ. ಆ ಸುಖದ ಮುಂದೆ ಬೇರೆ ಸುಖ ಏನಿದೆ ಅನ್ನೋ ಮಾತನಲ್ಲಿ ಹೇಳಿದ್ರು. ಇದನ್ನು ನಾವು ನೋಡಿದ್ವಿ. ಅರ್ಥಾತ್ ಇವೆಲ್ಲ ಕೂಡ ಸರ್ವಸಂಗ ಪರಿತ್ಯಾಗಲಾಗಿರ್ತಕ್ಕಂಥ ಮಹಾನ್ ಭಾವರು ಹೀಗಿರ್ತಾರೆ. ಅದೇ ರೀತಿ ಕೆಲವರು ನೋಡ್ತೀವಿ, ನೀವು ಈ ಕಡೆ ಸ್ವಲ್ಪ ಉತ್ತರ ಭಾರತ ಕಡೆ ಹೋದಾಗ ನಮ್ ದಕ್ಷಿಣ ಭಾರತಕ್ಕೂ ಬರ್ತಾ ಇರ್ತಾರೆ ಅವರವರಿಗೆ ಆಗಾಗ. ಕೆಲವು ಜನ ಏನಪ್ಪಾ ಅಂದ್ರೆ ಒಂದು 5 ಜನ ಕೂತ್ಕೊಂಡು ಅಲ್ಲಿ ಒಬ್ಬ ವೈರಾಗಿ ಅಂದ್ರೆ ಒಬ್ಬ ದಿಗಂಬರ ಇರ್ತಾನೆ, ಅವನ ಸುತ್ತಲೂ 4 ಜನ ಇರ್ತಾರೆ. ಯಾರು ಸಿಕ್ಕರೆ ಅವರಲ್ಲೆಲ್ಲ ಅದು ಕೊಡಿಸು, ಇದು ಕೊಡಿಸು, ಪೆಟ್ರೋಲ್ ಹಾಕ್ಸು, ಡೀಸೆಲ್ ಹಾಕ್ಸು, ಹೀಗೆ ಈ ಕೂಡ ತುಂಬಾ ಜನ ಬರ್ತಾ ಇರ್ತಾರೆ. ನೋಡ್ತೀವಿ ಅಂದ್ರೆ ಅವರೆಲ್ಲ ಕೆಟ್ಟವರು, ನಾವೆಲ್ಲ ಒಳ್ಳೆಯವರು ಅಂತೆಲ್ಲ ಅರ್ಥ. ಅಂದ್ರೆ ಮಹಾನ್ ಭಾವರು ಹೇಗಿರ್ತಾ ಇದ್ರು ಅನ್ನೋದೊಂದೇ ನಾವು ಈಗ ಮುಖ್ಯವಾಗಿ ಹೇಳಿರ್ತಕ್ಕಂಥ ಮಾತುಗಳು. ಹಾಗಾಗಿ ಹಿಂದೆ ಸರ್ವಸಂಗ ಪರಿಗ್ರಹ ಎಲ್ಲವನ್ನು ತ್ಯಾಗ ಮಾಡಿರ್ತಕ್ಕಂಥ ವೈರಾಗ್ಯಪರರಾಗಿರ್ತಕ್ಕಂಥ ಮಹಾನ್ ಭಾವರು ಹಾಗೆ ಜೀವನ ಮಾಡ್ತಾ ಇದ್ರು. ಸುಖ ಅವರಿಗಲ್ದೆ ಇನ್ಯಾರಿಗೆ ಸುಖ ಅಂತ. ಅಂದ್ರೆ ಅಂತವರಿಗೆ ಸುಖ ಈ ಲೋಕದಲ್ಲಿ, ಇನ್ಯಾರಿಗೆ ಸುಖ, ಅವ್ರ ಸುಖ ಇನ್ಯಾರಿಗಿದೆ ಅಂತ. ಅಂದ್ರೆ ಅವರ ಸುಖದ ಮುಂದೆ ತ್ರೈಲೋಕ್ಯ 3 ಲೋಕದ ರಾಜ್ಯಾಧಿಕಾರ ಕೊಟ್ಟರು ಅಷ್ಟು ಸುಖ ಇರಲ್ಲ. ಅಷ್ಟು ಸುಖ ಜ್ಞಾನಿಗಳಿಗಿದೆ ಅನ್ನೋ ಮಾತನಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕೇವಲ ಈಗ ನಾವು ಹೇಳ್ಕೊಂಡವಲ್ಲ, ಕೆಲವರು ಸುಮ್ಮನೆ ಬೇರೆಯವ್ರದ್ದೇನೋ ಸ್ವಲ್ಪ ಹಣ ಇಲ್ಲಿ ಪುಣ್ಯನ ಮಾಡ್ಲಿಕ್ಕೆ ಈ ತರ ಅವತಾರ ಎಲ್ಲ ಮಾಡ್ತಾರೆ. ಆ ತರ ಇವೆಲ್ಲ ಇರ್ತಕ್ಕಂಥದ್ದು ಸುಖಕ್ಕಲ್ಲ. ಎಲ್ಲವನ್ನ ಬಿಟ್ಟಿರ್ತಕ್ಕಂಥ ಮಹಾನ್ ಭಾವರಿಗೆ ಅಂತವರಿಗೆ ಸುಖ ಇರುತ್ತೆ ವಿನಃ ಕೇವಲ ಲೌಕಿಕ ಸುಖಕ್ಕಾಗಿ, ಲೌಕಿಕ ಮನ್ನಣೆ, ಹೆಸರು, ಕೀರ್ತಿಯಾಗಿ ಮಾಡಿದ್ದಾದ್ರೆ ಅದರಿಂದ ಕೂಡ ದುಃಖ ಅನ್ನೋ ಮಾತಲ್ಲಿ ಹೇಳ್ತಾ ಇದ್ದಾರೆ. ಈಗ ಒಂದು ಕತೆ ಹೇಳ್ತಾ ಇದ್ದಾರೆ ಯಾರು, ಒಳ್ಳೆ ಕತೆ ಹೇಳ್ತಾರೆ. ಈಗ ಒಬ್ರು ಹೋಗ್ತಾ ಇದ್ರು, ಯಾರು ಸರ್ವಸಂಗ ಪರಿತ್ಯಾಗಿ ಹೋಗ್ತಿರ್ಬೇಕಾದ್ರೆ ಅವ್ರಿಗೊಂದೇನೋ ಮಣಿ ಸಿಕ್ತಂತೆ, ಏನೋ ಬಂಗಾರನ ಮಣಿ ಸಿಕ್ತು. ಇವ್ರು ಅಂದ್ಕೊಟ್ರು, ನಾನು ಸರ್ವಸಂಗ ಪರಿತ್ಯಾಗಿ ಆಗಿದ್ದೇನೆ, ನನಗೇನಿಕ್ಕಿರಲ್ಲ ಅಂತೇಳಿ ಯಾರಿಗಾದ್ರೂ ತುಂಬಾ ಬಡವರು ಕೊಡೋಣ ಅಂತೇಳಿ ಅದನ್ನು ತಗೊಂಡು ಹೋದ್ರು. ಹಿಂಗೋ ಜನ ಭಿಕ್ಷಾಟನೆ ಹೋಗ್ತಾರೆ, ಅವ್ರಿಗೆ ಯಾರಾದ್ರು ಏನು ಇಲ್ಲಿರ್ತಾರೆ ನಿರ್ಗತಿಕರು, ಅವ್ರು ಕೊಟ್ಬಿಡೋಣ ಅಂತೇಳಿ ತಗೊಂಡೋದ್ರು. ಒಂದಿನ ಭಿಕ್ಷಾಟನೆಗೆ ಹೋಗ್ತಾರೆ, ಬೆಳಗ್ಗೆ ತುಂಬಾ ಬಡವರಾಗಿರ್ತಾರೆ, ಕೂಲಿ ಗುಡಿಸಲು ಭಿಕ್ಷಾಂದೇಹಿ ಅಂದ್ರು. ಅವ್ರು ಬಂದು ಭಿಕ್ಷೆ ಕೊಡ್ತಾರೆ. ಅವ್ರಿಗೆ ಸಂತೋಷ, ತುಂಬಾ ಬಡವರಿದ್ದಾರೆ, ಇವ್ರಿಗೆ ಇದನ್ನು ಕೊಡೋಣ, ಇವ್ರು ಆನಂದವಾಗಿರ್ಲಿ
ಅಂತೇಳಿ ಅವ್ರು ಕರೆದು ಹೇಳ್ತಾರೆ, ನೋಡಪ್ಪ ನನ್ನ ಹತ್ರ ಸ್ವಲ್ಪ ಏನೋ ಚಿನ್ನ ಇನ್ನೊಂದು ವಜ್ರ ಇದೆ, ಅದು ನೀವು ಕೊಡ್ಬೇಕು ಅನಿಸ್ತಾ ಇದೆ, ನೀವು ತಗೊಳ್ಳಿ, ತುಂಬಾ ಬಡವರಿದ್ದೀರಿ, ನೀವು ಆನಂದವಾಗಿ. ಅವ್ರಂತ ಇಲ್ಲ ಸ್ವಾಮಿ, ನಾವು ಆನಂದವಾಗಿದ್ದೀವಿ, ನೋಡಿ ಅಲ್ಲಿ ಆ ಮರದ ಕೆಳಗಿದ್ದಾರೆ ನೋಡಿ, ಅವ್ರಿಗೆ ಮನೆ ಪೂರ್ಗುಡಿಸಿ ಕೂಡ ಇಲ್ಲ, ಅವ್ರಿಗೆ ಕೊಡಿ. ಸರಿ ಅಂತೇಳಿ ಅಲ್ಲ ಮೊದಲು ಒಳ್ಳೆ ಮನೆ ಹತ್ರ ಹೋಗ್ತಾರೆ, ಅವ್ರಿಗೆ ಕೊಡ್ತಾರೆ. ಅವ್ರು ಹೇಳ್ತಾರೆ, ನೋಡಿ ಅಲ್ಲಿ ಪೂರ್ಗುಡಿಸ್ಲಿದೆ ನೋಡಿ ಸ್ವಾಮಿ, ಅವ್ರು ಕೊಡಿ, ನಮಗೇನು ಪರಮಾತ್ಮ ಎಲ್ಲ ಕೊಟ್ಟಿದ್ದಾನೆ ಅಂತೇಳಿ ಅವ್ರು ಸರಿ ತಗೊಂಡು ಮುಂದೆ ಪೂರ್ಗುಡಿಸ್ಲು ಬಂದು ಅವ್ರು ಕೊಡ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ಸ್ವಾಮಿ, ನಮಗಿಂತ ಬಡವರು ನೋಡಿ ಮರದ ಕೆಳಗಿದ್ದಾರೆ, ಅವ್ರಿಗೆ ಕೊಡಿ ಅಂತ. ಇವ್ರು ಹೋಗಿ ಅವ್ರಿಗೆ ತಗೊಳ್ಳಿ, ತುಂಬಾ ಬಡವರಿದ್ದಂಗಿದ್ದೀರಿ ನೀವು ತಗೊಳ್ಳಿ. ಅವ್ರಂತಾರಂತೆ, ನೋಡಿ ನಾವೆಲ್ಲವನ್ನ ಬಿಟ್ಟು ಬಂದು ಸುಖವಾಗಿದ್ದೀವಿ ಈಗ, ಅಂದ್ರೆ ಮೊದಲು ನಾವೆಲ್ಲ ಇದ್ದವ್ರೆ, ಇವೆಲ್ಲ ಬೇಡ, ಸುಖವಾಗಿರ್ಬೇಕಂತಾನೆ ಅವರು ವೈರಾಗ್ಯಪರಾಗಿದ್ದಾರೆ. ಈಗ ಹೇಳ್ಕೊಂಡು ನಾವು ಸುರಮಂದಿರ ತರುಮೂಲ ನಿವಾಸ ಎಲ್ಲವನ್ನ ಬಿಟ್ಟು ಮರದ ಕೆಳಗಿದ್ವಿ, ಮತ್ತೆ ನಮ್ಗೆ ಯಾಕೆ ಕೊಡ್ತೀರಿ, ಇದು ನಮಗಿಂತ ಬಡವರು ಇನ್ನೂ ಇದ್ದಾರೆ, ಅವ್ರು ಕೊಡಿ. ಇನ್ಯಾರ ಬಡವರು, ಯಾರು ಕೊಡೋದು ನನಗೆ ಅಂತ ಹೇಳಿ ಅವ್ರು ಹಾಗೆ ಯೋಚನೆ ಮಾಡಿದ್ರು. ಹಾಗೆ ಮುಂದೆ ಹೋಗ್ತಾರೆ. ಮುಂದೆ ಹೋದ್ರೆ ಒಬ್ಬ ರಾಜ ಎಲ್ಲ ಯುದ್ಧಕ್ಕೆ ಹೋಗ್ತಾ ಇದ್ದಂತೆ. ಹೋಗ್ಬೇಕಾದ್ರೆ ಇವ್ರು ಕಾಣಿಸಿದ್ರು, ಇವ್ರು ಸಾಧುಗಳಾಗಿದ್ರು. ರಾಜ ಹೋಗ್ಬೇಕಾದ್ರೆ ಕುದುರೆಯನ್ನು ಇಳಿದು ಬಂದು ಯಾರೋ ಮಹಾನ್ ಭಾವರು ಹೋಗ್ತಿದ್ದಾರೆ, ಅವರು ನಮಸ್ಕಾರ ಮಾಡಿ ಹೋಗೋಣ ಅಂತ ಹೇಳಿ ಕೆಳಗೆ ಇಳಿದ್ರು, ಬಂದು ನಮಸ್ಕಾರ ಮಾಡಿದ್ರು. ಇವರುಗಳೇ, ನೀವು ದಾರಿಯಲ್ಲಿ ಅಡ್ಡ ಬಂದ್ರಿ, ನಮ್ಗೆ ತುಂಬಾ ಸಂತೋಷ, ದೇವರೇ ನಮ್ಗೆ ಈ ರೀತಿ ದರ್ಶನ ಕೊಡ್ತಾ ಇದಾರೆ ಅಂತ ನಾವು ಭಾವಿಸ್ತಾ ಇದ್ದೀರಿ, ನೋಡಿ ನಾವು ಯುದ್ಧಕ್ಕೆ ಹೋಗ್ತಾ ಇದೀವಿ, ನಮ್ಗೆ ನೀವು ಆಶೀರ್ವಾದ ಮಾಡಿ ಅಂತಂದ್ರಂತೆ. ಆಶೀರ್ವಾದ, ಸರಿ ಆಯ್ತಪ್ಪ, ಒಳ್ಳೇದಾಗ್ಲಿ ಅಂತ ಹೇಳಿ, ನೋಡಪ್ಪ ನನ್ನ ಹತ್ರ ಒಂದಿದೆ, ವಜ್ರ ಒಂದಿದೆ, ಅದನ್ನ ನಿಮ್ಗೆ ಕೊಡ್ತಾ ಇದ್ದೀನಿ, ತಗೊಂಡ. ತುಂಬಾ ಖುಷಿ ಆಯ್ತು ನಿಮ್ಗೆ, ಒಳ್ಳೆ ವಜ್ರ, ಎಲ್ಲಿ ಸಿಕ್ತು, ಎಲ್ಲ ಸಿಕ್ತು ಬಿಡು. ಸರಿ, ಈಗ ನನಗೆ ಯಾಕೆ ಕೊಡ್ತಾ ಇದ್ದೀರಿ ನೀವು, ನನಗೆ ಯಾಕೆ ಕೊಡ್ತಾ ಇದ್ದೀರಿ, ನೋಡಪ್ಪ ನನಗೆ ಈ ನಿಮ್ಮ ರಾಜ್ಯದಲ್ಲಿ ಅತ್ಯಂತ ಬಡವ ಯಾರು ದುಡುಕ್ತಾ ಹೋದೆ, ನಿನ್ನ ರಾಜ್ಯದಲ್ಲಿ ಎಲ್ಲರೂ ಶ್ರೀಮಂತರು ಇದ್ದಾರೆ, ನಿನ್ನೊಬ್ಬನ್ ಬಿಟ್ಟು ಯಾಕೆ, ನೋಡಿ ನಾನು ಇದನ್ನ ಯಾರಿಗೆ ಕೊಡ್ಬೇಕು ಅಂತ ಹೋದೆ, ಅವರಂದ್ರು ನೋಡಿ ಸ್ವಾಮಿ ನಮಗೆ ಪರಮಾತ್ಮ ಎಲ್ಲ ಕೊಟ್ಟಿದ್ದಾನೆ, ಆ ಗುಡ್ಸಲು ಇದ್ದಾರೆ ಅವ್ರು ಕೊಡಿ ಅಂತಂದ್ರು. ಅವ್ರು ಕೊಡ್ಲಿಕ್ಕೆ ಹೋದ್ರೆ ನಮಗೇನು ಸ್ವಾಮಿ, ನಮಗಿಂತ ಮರದ ಕೆಳಗಿದ್ದಾರೆ, ಅವ್ರು ಕೊಡಿ ಅಂತಂದ್ರು. ಅವ್ರ ಹತ್ರ ಹೋದ್ರೆ ನಮಗೇನು ಬೇಡ, ನಾವೆಲ್ಲ ಬಿಟ್ಟು ಬಂದಿದ್ದೀವಿ, ಇನ್ಯಾರಿಗಾದ್ರು ಕೊಡಿ ಅಂದ್ರು. ಸರಿ, ಯಾರಿಗೂ ಬೇಕು ಅನ್ನೋ ಮಾತೇ ಇಲ್ಲ. ಹಾಗಾಗಿ ಯಾಕೋ ನಿನಗೆ ನನಗೆ ಕೊಡ್ಬೇಕು ಅನಿಸ್ತಾ ಇದೆ, ಯಾಕಂದ್ರೆ ಇನ್ನೂ ಬೇಕು ಅಂತ ಭಾವನೆ ಇದೆ. ಯಾಕೆ, ಈಗ ಬೇರೆ ರಾಜ್ಯದಿಂದ ದಂಡೆತ್ತಿ ನೀನು ಹೋಗ್ತಾ ಇದ್ದೀನಿ, ಅರ್ಥ ಏನು, ನಿನಗಿರೋದು ಸಾಲಿಲ್ಲ, ಇನ್ನೂ ಬೇಕಂತ ಕೊಡ್ತಾನೆ ಅಂತಂದ್ರಂತೆ. ಅದಕ್ಕಾಗಿ ನೀನೇ ಬಡವಂತ ಕಾಣಿಸ್ತಾ ಇದೀಯಾ, ಹಾಗಾಗಿ ನೀನ್ ತಗೋ ರಾಜನೇ ಅಷ್ಟಂತೆ. ನೋಡಿ, ನಮ್ಮ ರಾಜ್ಯದಲ್ಲಿ ಜನ ಹಿಂಗಿದಾರ ಅಂದ್ರೆ ಅಷ್ಟು ಸಂತೃಪ್ತರಾಗಿದಾರ, ಆದ್ರೆ ಎಲ್ಲರೂ ನನ್ನನ್ನು ರಾಜ ತುಂಬಾ ಸುಖವಾಗಿದ್ದಾನೆ, ಆನಂದವಾಗಿದ್ದಾನೆ, ಅವನಿಗೇನ್ ಕಮ್ಮಿ ಅಂತ ಹೇಳಿ ತಿಳ್ಕೊತಾರೆ, ಆದ್ರೆ ನಾನೇ ಎಲ್ರಿಗಿಂತ ಬಡವ. ಯಾಕೆಂತಂದ್ರೆ ಇನ್ನೂ ಸಾಕಾಗಲ್ಲ, ಇನ್ನೂ ಬೇಕು ಅಂತ ಭಾವನೆ. ಹಾಗಾಗಿ ಬೇರೆ ರಾಜ್ಯದ ಮೇಲೆ ದಂಡಿತು ಹೋಗ್ತಾ ಇದ್ದೀನಿ. ಆವಾಗ ರಾಜನ ಜ್ಞಾನೋದಯ ಆಯ್ತು ಅಂತ ಹೇಳಿ ಗುರುಗಳಿಗೆ ನಮಸ್ಕಾರ ಮಾಡಿ, ಗುರುಗಳೇ ನೀವೇ ನಮ್ಮ ಗುರುಗಳು ಅಂತೇಳಿ ಆವತ್ತಿಂದ ಅವ್ರನ್ನ ಗುರುಗಳಾಗಿ ಸ್ವೀಕಾರ ಮಾಡಿದ್ರು ಅಂತ ಹೇಳಿ, ಆಮೇಲೆ ಅವ್ರ ಜೀವನ ಉದ್ಧಾರ ಮಾಡ್ಕೊಂಡ ಕತೆ ಒಂದು ಸುಮ್ರೆ ಸಂದರ್ಭಾನುಸಾರವಾಗಿ ಕತೆ. ಅರ್ಥಾತ್ ಇಲ್ಲಿ ಸುಖ ಅಂತಕ್ಕಂಥದ್ದು ಮರದ ಕೆಳಗಿದ್ರಲ್ಲ ನೋಡಿ, ಅವರೇನೋ ನಾವೆಲ್ಲ ಬಿಟ್ಟು ಬಂದು ಮರದ ಕೆಳಗಿದ್ದೀವಿ, ಮತ್ತೆ ನಾವು ಕೊಡ್ತಾ ಇದ್ದೀರಿ ಬಂದು ನೀವನ್ನ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಸುಖ ಅಂತಕ್ಕಂಥದ್ದು ಭೋಗದಲ್ಲಿ ಸುಖ ಇಲ್ಲ, ಸುಖ ಅಂತಕ್ಕಂಥದ್ದು ತ್ಯಾಗದಲ್ಲಿ ಸುಖ ಇದೆ ಅನ್ನೋ ಮಾತನಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬರ್ತಾರೆ ಶ್ಲೋಕ ಹೇಳ್ತಾರೆ. ಅಂದ್ರೆ ಇಲ್ಲಿ
ವೈರಾಗ್ಯದ ಪರಾಕಾಷ್ಠೆಯಲ್ಲಿ ಜೀವಿಸ್ತಕ್ಕಂಥ ಮಹಾನುಭಾವರ ಜೀವನ ವಿಧಾನ ಹೇಗಿರುತ್ತೆ ಅನ್ನೋದು ಹೇಳ್ತಾರೆ ನಮ್ಗೆ. ಇವೆಲ್ಲ ಕೂಡ ನಾವು ಸ್ವಲ್ಪ ಆವಾಗ ಕೇಳ್ಬೇಕಾದ್ರೆ ಕೇಳಿದಾಗ ನಮ್ಗೆ ಅನಿಸ್ತಾ ಹೌದಲ್ವಾ ಅಂತ ನಮಗೂ ಅನಿಸ್ತದೆ. ಅಂದ್ರೆ ನಮಗೂ ಒಂದು ಪ್ರೇರಣೆ ಆಗ್ತದೆ. ಅಥವಾ ಜೀವನದಲ್ಲಿ ಏನೋ ಕಲ್ಕೊಂಡಾಗ್ಲು, ಅಯ್ಯೋ ನಮ್ಗೇನೋ ಇಲ್ಲವೇನೋ, ಅಯ್ಯೋ ಅದೇ ಸುಖವೇನೋ, ಅದಿದ್ರೆ ಸುಖವಾಗಿರ್ತಿದ್ನೇನೋ, ಅದಿಲ್ಲದ ಕಾರಣ ಅನ್ನಷ್ಟೊಂದು ಸುಖವಾಗಿದ್ದೀನಿ, ನೋಡಿ ಅವರೆಲ್ಲ ಚೆನ್ನಾಗಿದ್ದಾರೆ. ಈ ತರ ಎಲ್ಲ ಭ್ರಾಂತಿ ಮಮಕಾರ ಎಲ್ಲರನ್ನು ಆವಾಗ ಹಿಡಿದು ಪೀಡಿಸ್ತಾ ಇರ್ತದೆ. ಸಾಧಕರನ್ನು, ವಿಶೇಷವಾಗಿ ಸಾಧಕರನ್ನು ಜಾಸ್ತಿ ಪೀಡಿಸ್ತದೆ. ಬೇರೆಯವರು ಅದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಸಾಧಕರಾದವ್ರನ್ನ ನಾ ಹಂಗಿದ್ರೆ ಚೆನ್ನಾಗಿರ್ತಿದ್ನೇನೋ, ನೋಡಿ ನಾನು ಹಂಗ್ ಮಾಡಿದ್ರೆ ಹಂಗಿರ್ತಿದ್ನೇನೋ, ಈ ತರ ಎಲ್ಲ ಅದೆಲ್ಲವನ್ನ ಕೂಡ ತೊಲಗಿಸ್ಲಿಕ್ಕಾಗಿ ಮಹಾನುಭಾವರಾಗಿರ್ತಕ್ಕಂಥ ನಮಗೆ ಬೇರೆ ಬೇರೆ ಕೋಣಗಳಿಂದ ವಿಷಯವನ್ನ ಸ್ಪಷ್ಟಪಡಿಸ್ಲಿಕ್ಕಾಗಿ ಎಲ್ಲೆಲ್ಲಿ ಏನೇನಿದೆ, ತ್ಯಾಗದಲ್ಲಿ ಸುಖ ಇದೆಯಾ ಅಥವಾ ಸಂಗ್ರಹದಲ್ಲಿ ಸುಖ ಇದೆಯಾ, ಭೋಗದಲ್ಲಿ ಸುಖ ಇದೆಯಾ, ಇವೆಲ್ಲವನ್ನು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸಾಧಕ ಇವುಗಳಿಂದ ಎದ್ದು ಮೇಲೆ ಮುಂದೆ ತನ್ನ ಲಕ್ಷ್ಯದತ್ತ ನಡೆಯಲಿ, ಯಾವುದೇ ಭ್ರಾಂತಿ ಮಮಕಾರವನ್ನ ಪೀಡಿಸದೇ ಇರಲಿ ಅನ್ನೋ ಉದ್ದೇಶದಿಂದಾನೆ ಇಷ್ಟೆಲ್ಲ ಬೋಧನೆ ಮಾಡ್ತಾರೆ. ಅದಕ್ಕೆ ವೈರಾಗ್ಯದ ಪರಾಕಾಷ್ಠೆ ಆಗಿರ್ತಕ್ಕಂಥ ಭರ್ತೃಹರಿ ಈ ಶ್ಲೋಕ ಹೇಳ್ತಾರೆ. ಭಿಕ್ಷಾಶೀ ಜನ ಮಧ್ಯ ಸಂಗರಹಿತ ಸ್ವಾಯತ್ತ ಚೇಷ್ಟಾ ಸದಾ ಹಾನಾದಾನ ವಿರಕ್ತ ಮಾರ್ಗ ನಿರತಃ ಕಶ್ಚಿತ್ ತಪಸ್ವಿ ಸ್ಥಿತಃ ರತ್ಯಾಕೀರ್ಣ ವಿಶೀರ್ಣ ಜೀರ್ಣ ವಸನೈ ರಾಚ್ಯೂತ ಕಂತಾದರೋ ನಿರ್ಮಾಣೋ ನಿರಹಂಕೃತಿ ಶಮ ಸುಖ ಭೋಗೈಕ ಬದ್ಧ ಸ್ಪೃಹ. ಭಿಕ್ಷಾಶೀ ಜನ ಮಧ್ಯ ಸಂಗರಹಿತ ಸ್ವಾಯತ್ತ ಚೇಷ್ಟಾ ಸದಾ. ತಗೋಬೇಕು ಅಥವಾ ಬಿಡಬೇಕು ಎಂಬತಕ್ಕಂಥ ಆಸಕ್ತಿನೇ ಇಲ್ಲ. ತಗೋಬೇಕು ಅನ್ನೋ ಆಸಕ್ತಿ ಇಲ್ಲ, ಅದನ್ನ ತಗೋಬಾರ್ದು ಅಂತ ಆಸಕ್ತಿನೇ ಇಲ್ಲ. ಹೆಂಗಿದಾನೆ ಅನಾಸಕ್ತಿ, ಆಸಕ್ತಿನೇ ಇಲ್ಲ. ಹೆಂಗಿದಾನೆ ಸ್ವಾಯತ್ತ ಚೇಷ್ಟ ಸದಾ ಸ್ವೇಚ್ಛಾಚಾರಿಯಾಗಿ ವಿಹರಣ ಮಾಡ್ತಿದ್ದಾನೆ. ಸಂಘರಹಿತ, ಜನಮಧ್ಯ ಸಂಘರಹಿತ ಅಂದ್ರೆ ಜನರ ಸಂಸರ್ಗದಲ್ಲಿ ದೂರವಾಗಿದ್ದಾನೆ. ಹಾನಾದಾನ ವಿರುಕ್ತ ಮಾರ್ಗ ನಿರತಃ. ಅಂದ್ರೆ ಎಲ್ಲಾ ಪಾಪಗಳಿಗೆ ದೂರವಾಗಿರ್ತಕ್ಕಂಥ. ಇನ್ನೊಂದು ಅವನ ವಸ್ತ್ರ ಏನು ಗೊತ್ತಾ, ಕಶ್ಚಿತ್ ಅಂದ್ರೆ ಅಂತ ಒಬ್ಬ ಮಹಾನುಭಾವ ಇದ್ದಾನೆ. ಕಶ್ಚಿತ್ ತಪಸ್ವಿ ಸ್ಥಿತಃ ರತ್ಯಾಕರಣ ವಿಶೀರ್ಣ ಜೀರ್ಣ ವಸನೈಹಿ ರಸ್ಯುತ ಕಂತಾದರು. ಅವನಿಗೆ ಯಾವ್ದಪ್ಪ ವಸ್ತ್ರ ಅಂದ್ರೆ ರತ್ಯಾಕೀರ್ಣ ಅಂದ್ರೆ ಏನು, ಆ ಹಾದಿ ಬೀದಿಯಲ್ಲಿ ಇದ್ದಿರ್ತಾವಲ್ಲ ಹಳೆ ಬಟ್ಟೆಗಳು, ಅದನ್ನೇ ತನ್ನ ವಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾನೆ. ನಿರ್ಮಾಣೋ ನಿರಹಂಕೃತಿ ಶಮ ಸುಖ ಭೋಗೈಕ ಬದ್ಧ ಸ್ಪೃಹ. ಇಂದು ಯಾವುದೇ ಅಹಂಕಾರ ಇಲ್ಲ ಮತ್ತು ಪರಮಾತ್ಮನ ಧ್ಯಾನವೇ ಅವನ ಮುಖ್ಯ ಲಕ್ಷ್ಯವಾಗಿದೆ. ಅಂತವರು ಸುಖ ಅಂತಕ್ಕಂಥದ್ದು ಅವ್ರಿಗಿಲ್ದೆ ಇನ್ಯಾರಿಗಿದೆ ಅನ್ನೋ ಮಾತನ್ನ ಭರ್ತೃಹರಿ ತಮ್ಮ ವೈರಾಗ್ಯ ಶತಕದಲ್ಲಿ ಬರೀತಾರೆ. ಹಾಗಾಗಿ ಇಲ್ಲಿ ಯಾಕೆ ಇಷ್ಟೆಲ್ಲ ಹೇಳಿದ್ರು ಅಂತಂದ್ರೆ, ಸುಖ ಅಂತಕ್ಕಂಥದ್ದು ತ್ಯಾಗದಲ್ಲೇ ಇದೆ, ಭೋಗದಲ್ಲೇ ಇದೆ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ತೋರಿಸ್ತಾರೆ. ತ್ಯಾಗದಲ್ಲೇ ಸುಖ ಇದೆ, ಭೋಗದಲ್ಲಿ ಸುಖ ಇಲ್ಲ. ಅರ್ಥಾತ್ ಇಲ್ಲಿ ಅರ್ಥ ಏನು, ಭೋಗ ಸುಖಗಳಲ್ಲಿ ಸುಖವಿದೆ ಅಂತಕ್ಕಂಥ ಭಾವನೆ ಬೇಡ, ಅರ್ಥ ಅಷ್ಟೇ. ಭೋಗ ಪದಾರ್ಥಗಳಲ್ಲಿ ಅದರಲ್ಲೇ ಸುಖ ಇದೆ ಅಂತಕ್ಕಂಥ ಬೇಡ, ಅದರಲ್ಲಿ ತ್ಯಾಗ ಬುದ್ಧಿ ಇರ್ಲಿ. ಭೋಗಗಳಿದ್ರು ಕೂಡ ಅದರಲ್ಲೇ ಏನೋ ಸುಖ ಇದೆ, ಅದರಲ್ಲಿ ಏನೋ ಶಾಂತಿ ಇದೆ ಅಂತಕ್ಕಂಥ ಭಾವನೆ ಬೇಡ. ಸುಖ ಶಾಂತಿ ಅಂತಕ್ಕಂಥದ್ದು ಪರಮಾತ್ಮನಲ್ಲಿ ಇದೆ ಅನ್ನೋ ಮಾತನಲ್ಲಿ ಹೇಳ್ತಾ ಮುಂದೆ ಇನ್ನೂ ಶ್ಲೋಕ ಹೇಳ್ತಾರೆ. 20ನೇ ಶ್ಲೋಕ ಇದು ಅಂತ ಕಾಣುತ್ತೆ, ವಿಚಾರಣೆ ಮಾಡೋಣ. ಯೋಗರತೋ ವಾ ಭೋಗರತೋ ವಾ, ಯೋಗರತೋ ವಾ ಭೋಗರತೋ ವಾ, ಯೋಗರತೋ ವಾ ಭೋಗರತೋ ವಾ,
ಸಂಗರತೋ ವಾ ಸಂಗವಿಹೀನಃ. ಸಂಗರತೋ ವಾ ಸಂಗವಿಹೀನಃ. ಸಂಗರತೋ ವಾ ಸಂಗವಿಹೀನಃ. ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನಃ. ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನಃ. ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನಃ. ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ. ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ. ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ. ನಂದತಿ ನಂದತಿ ನಂದತ್ಯೇವ. ನಂದತಿ ನಂದತಿ ನಂದತ್ಯೇವ. ನಂದತಿ ನಂದತಿ ನಂದತ್ಯೇವ. ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದೇತ್ಯೇವ. ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನಃ. ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನಃ. ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನಃ. ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನಃ. ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಯೋಗರತಃ ವಾ ಅಂದ್ರೆ ಯೋಗದಲ್ಲಿ ಆಸಕ್ತಿ ಇರ್ತಕ್ಕಂಥವನು, ಅಥವಾ ಭೋಗರತಃ ವಾ ಭೋಗದಲ್ಲಿ ಆಸಕ್ತಿ ಇರ್ತಕ್ಕಂಥವನು, ಅಥವಾ ಸಂಘರಹಿತವ ಅಂದ್ರೆ ಸಂಘದಲ್ಲಿ ಅಂದ್ರೆ ಎಲ್ಲರಲ್ಲಿ ಸೇರಿ ಇರ್ತಕ್ಕಂಥವನು. ಸಂಘವಿಹೀನ ಅಂದ್ರೆ ಸಂಗತ್ವ ಅಂದ್ರೆ ಸಂಗತ್ವವನ್ನು ಬಿಟ್ಟು ಒಬ್ಬನಾಗಿ ಉಚ್ಚರಿಸ್ತಾ ಇರ್ತಾನೆ ಅವನಾದ್ರು ಅಂದ್ರೇನು, ಯೋಗದಲ್ಲಿ ಆಸಕ್ತಿ ಇರ್ತಕ್ಕಂಥವನು, ಇಲ್ಲ ಭೋಗದಲ್ಲಿ ಅನ್ಬಿಟ್ಟಿದೆ ಮ್ಯೂಟ್ ಮಾಡ್ಕೊಂಡಿದ್ರೆ. ಭೋಗದಲ್ಲಿ ಆಸಕ್ತಿ ಇರ್ತಕ್ಕಂಥವನು, ಕೆಲವರು ಸಂಘದಲ್ಲಿ ಆಸಕ್ತಿ ಇರ್ತಾರೆ, ಕೆಲವರು ಅಸಂಘದಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು. ಒಬ್ಬನಾಗಿರ್ತಾನೆ, ಇನ್ನೊಬ್ಬ ಜನರ ಮಧ್ಯೆ ಇರ್ತಾನೆ. ಯಸ್ಯ ಬ್ರಹ್ಮಣಿ ರಮತೆ, ಯಾರ ಮನಸ್ಸು ಬ್ರಹ್ಮನಲ್ಲಿ ರಮಮಾಣವಾಗಿದೆಯೋ ಅಂತವನೇ ನಂದತಿ ನಂದತಿ ಅಂತವನೇ ನಂದತಿ ನಂದತಿ ಅವನು ಯೋಗಿನ ಭೋಗಿನ ಅನ್ನೋ ವ್ಯತ್ಯಾಸ ಇಲ್ಲದೆ ಇಲ್ಲಿ ಭೋಗಿ ಅದು ಹೇಗೆ ಸ್ವಾಮಿ ಸಾಧ್ಯ ಪ್ರಶ್ನೆ ಬರ್ತದೆ. ಹಿಂದಿನ ಶ್ಲೋಕದಲ್ಲಿ ನಾವೇನ್ ಹೇಳಿದ್ರಿ, ಭೋಗ ತ್ಯಾಗಿ ಆದವನಿಗೆ ಸುಖ ಅಂತ ಹೇಳಿದ್ರಿ, ಈಗ ಭೋಗಿ ಆದವನು ಪರವಾಗಿಲ್ಲ ಅಂತ ಹೇಳ್ತೀರಿ. ಇದು ಹೇಗೆ ಒಪ್ಪಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಮಾತು ಸಂಶಯ ಬರ್ತದೆ ನಮ್ಗೆ. ಯೋಗರಥವ ಭೋಗರಥವ ಸಂಘರಥವ, ಅವನು ಯೋಗಿ ಆಗಿರ್ಲಿ ಭೋಗಿ ಆಗಿರ್ಲಿ, ಅವನ ಸಂಘದಲ್ಲಿರ್ಲಿ ನಿಸ್ಸಂಗವಾಗಿರ್ಲಿ, ಯಾರ ಮನಸ್ಸು ಬ್ರಹ್ಮನಲ್ಲಿ ಪ್ರಮಾಣವಾಗಿದೆಯೋ ಅವನೇ ನಂದತಿ ನಂದತಿ ಆನಂದವಾಗಿರ್ತಾನೆ 3 ಸಲ ಹೇಳಿದ್ರು. ಅರ್ಥ ಏನು ಅಂತಂದ್ರೆ, ಇಲ್ಲಿ ನಾವ್ ಹೇಳ್ಕೊಂಡ್ವಿ ಕೃಷ್ಣ ಭೋಗಿ ಶುಕಸ್ತ್ಯಾಗಿ ರಾಮ ಜನಕ ರಾಘವೌ ರಾಜ ಜನಕ ರಾಘವೌ ಏತೇ ಸರ್ವ ಜ್ಞಾನಿನಃ.
ಶ್ರೀಕೃಷ್ಣ ಕೂಡ ಜ್ಞಾನಿಯಾಗಿದ್ದ, ರಾಮ ಕೂಡ ಜ್ಞಾನಿಯಾಗಿದ್ದ, ಜನಕ ಮಹಾರಾಜ ಜ್ಞಾನಿಯಾಗಿದ್ದ, ಶುಕ ಮಹರ್ಷಿ ಜ್ಞಾನಿಯಾಗಿದ್ದ. ಆದ್ರೆ ನೋಡ್ಲಿಕ್ಕೆ ಶ್ರೀಕೃಷ್ಣ ಹೆಂಗಿದ್ದಾನೆ, ಒಳ್ಳೆ ಭೋಗಿ, ಏನು ಒಳ್ಳೆ ವಸ್ತ್ರಗಳು, ಪೀತಾಂಬರ, ಆಭರಣಗಳೇನು, ಜನ ಏನು, ಗೋಪಿಕೆ ಸ್ತ್ರೀಯರೇನು. ಶುಕ ಸರ್ವಸಂಗ ಪರಿತ್ಯಾಗಿ, ಕೋಪಿನ ಕೂಡ ಇಲ್ಲ, ಒಬ್ಬನೇ ವಿಚಾರಣೆ ಮಾಡ್ತಿರ್ತಾರೆ. ರಾಮ ರಾಜ್ಯಭಾರ, ಜನಕ ಕೂಡ ರಾಜ, ಅವಳು ಒಳ್ಳೆ ಹೆಂಗಿದೆ ರಾಜ ಹೆಂಗಿರ್ತಾರೆ ನೋಡಿ, ಒಳ್ಳೆ ಭೋಗಿಯಾಗಿರ್ತಾರೆ. ಈ ಭೋಗ ತ್ಯಾಗಿ, ಈಗ ಮೊದ್ಲೇನೋ ಸುಖ ಅಂತ ತ್ಯಾಗದಲ್ಲಿದೆ ಅಂತ ಹೇಳಿದ್ರು, ಇವಾಗೇನೋ ಅವನು ಭೋಗಿ ಆಗಿರ್ಲಿ ಕೂಡ ಅಂತ ಹೇಳ್ತಾರೆ. ಇದು ಹೇಗೆ ಪರಸ್ಪರ ವಿರುದ್ಧವಾಗಿದೆಯಲ್ಲ ಹಿಂದಿನ ಶ್ಲೋಕಕ್ಕೂ ಈಗಿನ ಶ್ಲೋಕಕ್ಕೂ ಅಂತಂದ್ರೆ, ನೀವೆಲ್ಲಿದ್ದೀರಿ ಅನ್ನೋಕ್ಕಿಂತ ನಿಮ್ ಮನಸ್ಸು ಎಲ್ಲಿದ್ದಾನೆ ಮುಖ್ಯ. ನೀವು ರಾಜನಾಗಿದ್ದೀಯಾ ಅಥವಾ ಮರದಕ್ಕೆ ಸುರಮಂದಿರ ಮೂಲ ನಿವಾಸ, ಒಂದು ಹಳೆಯ ದೇವಸ್ಥಾನ ಪಕ್ಕದಲ್ಲಿ ಮರದ ಕೆಳಗಿದೆಯಾ ಅನ್ನೋದಕ್ಕಿಂತ ನೀನು ಸಿಂಹಾಸನದಲ್ಲಿ ಕೂತ್ಕೊಂಡು ಒಳ್ಳೆ ರಾಜನ ಪೋಷಾಕನ್ನ ಧರಿಸಿ, ಪಕ್ಕದಲ್ಲಿ ಸೇವಕರು, ಸಿಂಹಾಸನ ಅಲ್ಲಿದೆಯಾ ಅಥವಾ ಇಲ್ಲಿದೆಯಾ? ಸುರಮಂದಿರ ಮೂಲ ನಿವಾಸ, ಅದು ಮುಖ್ಯ ಅಲ್ಲ. ನಿನ್ನ ಜೀವನದ ಲಕ್ಷ್ಯ ಏನಾಗಿದೆ? ಯೋಗರಥೋವ ಭೋಗರಥೋವ, ಸಂಘರಥೋವ ಸಂಘವಿಹೀನ. ಅಥವಾ ನೀನು ಸಂಘದಲ್ಲಿದ್ಯಾ, ಒಬ್ಬನೇ ಇದೆಯಾ? ಸಂಸಾರದಲ್ಲಿದ್ಯಾ ಅಥವಾ ಅರಣ್ಯ ಪ್ರದೇಶ ಒಬ್ಬನೇ ಇದೆಯಾ? ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ, ಆದ್ರೆ ಯಾರ ಮನಸ್ಸು ಬ್ರಹ್ಮನಲ್ಲಿ ರವಮಾನವಾಗಿದೆಯೋ ಸಹ ನಂದತಿ ನಂದತಿ ನಂದತಿಯವ, ಅವನೇ ಸುಖಿ. ಅರ್ಥಾತ್ ಇಲ್ಲಿ ಮುಖ್ಯ ಏನಪ್ಪ ಅಂದ್ರೆ, ಬ್ರಹ್ಮಣಿ ರಮತೆ ಚಿತ್ತಂ, ಬ್ರಹ್ಮದಲ್ಲಿ ರವಮಾನವಾಗಿರೋ ಚಿತ್ತ ಮುಖ್ಯ ಅಷ್ಟೇ ವಿನ ನೀನು ಭೋಗಿ ಆಗಿದೆಯಾ ಯೋಗಿ ಆಗಿದ್ಯಾ ಅನ್ನೋದು ಮುಖ್ಯ ಅಲ್ಲ. ಯೋಗಿ ಆಗಿ ಅದೇ ಕೆಲಸವಲ್ಲ ಸ್ವಾಮಿ, ನೀವು ಮತ್ತೆ ಅದನ್ನ ಅವ್ರಿಗೆ ಭೋಗಿ ಯೋಗಿಗೆ ಹೆಂಗೆ ನೀವು ಹೋಲಿಕೆ ಮಾಡ್ತೀರಿ ಅಂತಂದ್ರೆ, ಯೋಗಿ ಅಂತಿರುವ ಭೋಗಿ ಇದರ ಅರ್ಥ ಅಷ್ಟೇ. ಮತ್ತೆ ಅದನ್ನೇ ತಿಳ್ಕೊಬಾರ್ದು. ಯೋಗಿ ಅಂತಿರುವ ಭೋಗಿ, ಆ ಯೋಗಿ ಹೇಳಿದ ಮಾತುಗಳು ಮತ್ತೆ ನಿಜವಾದ ಯೋಗಿ ಹೇಳಿರ್ತಕ್ಕಂಥ ಮಾತುಗಳು. ಅದೇ ರೀತಿ ಭೋಗಿ ಅಂತಿರುವ ಯೋಗಿ ಕೂಡ ನಿನ್ನೆ ಶ್ರೀನಪ್ಪ ಮಾತಾಡ್ತಿದ್ದೆ ಏನಂತ, ಅದು ಅವರವರಿಗೆ ಅದು ನೋಡ್ಕೊಳ್ಬೇಕಷ್ಟೇ. ಈಗ ನಾವ್ ಹೆಂಗಿದೀವಿ, ನಮ್ಗೆ ಎಷ್ಟು ಅನುಭೂತಿ ಬಂದಿದೆ ಅನ್ನೋದು ಅವ್ರವ್ರು ನೋಡ್ಕೋಬೇಕಷ್ಟೇ ವಿನಃ ಅದು ಬೇರೆಯವ್ರು ನೋಡಿ ಹೇಳೋದಲ್ಲ. ಕೆಲವೊಂದು ವಿಷಯಗಳನ್ನ ಅವರವರೇ ಪರೀಕ್ಷೆ ಮಾಡ್ಕೊಂಡು ನಾವೆಲ್ಲಿದ್ದೀವಿ, ಈಗ ಸಾಧಕನಾದವರು ಅವಶ್ಯಕವಾಗಿ ನಮಗೆ ನಾವೇ ಪರೀಕ್ಷೆ ಮಾಡ್ಕೋಬೇಕು. ಬೇರೆ ನಮ್ಮನ್ನು ಹೋಗ್ಬಿಡ್ತಾರೆ, ಈ ಸ್ವಾಮಿಗಳು ಮಹಾನ್ ಭಾವರು ಅವರೊಬ್ಬರೇ ಇರ್ತಾರೆ, ಅವ್ರ ಮಹಾಯೋಗಿಗಳು, ತ್ಯಾಗಿಗಳು, ಮಹಾ ವೈರಾಗ್ಯಪರರಾಗಿದ್ದಾರೆ ಅಂತೇಳಿ ಬೇರೆ ಹೇಳ್ಬಿಡ್ತಾರೆ. ಆ ಬೇರೆ ಹೇಳ್ಬಿಡೋದನ್ನ ಪ್ರಮಾಣ ತಗೋಬಾರ್ದು. ನಾವು ನಾವೇ ನೋಡ್ಕೋಬೇಕು. ಹೌದು, ನಮ್ಮಲ್ಲಿ ತ್ಯಾಗ ಗುಣ ಇದೆಯಾ, ಭೋಗಾಪೇಕ್ಷೆ ಇದೆಯಾ, ಇದ್ರೆ ಎಷ್ಟಿದೆ, ಯಾವ ತರ ಇದೆ. ಮತ್ತೆ ನಮ್ಮನ್ನ ಜನ ಹೋಗ್ಬಿಡ್ತಾರೆ, ನಮಗೆ ನೋಡಿದ್ರೆ ಏನ್ ತ್ಯಾಗ ಇಲ್ಲ, ವೈರಾಗ್ಯ ಇಲ್ಲ. ಅವ್ರು ಬಂದಾಗ ಅವ್ರ ಕನಿಷ್ಠ ಅವ್ರಿಗಾಗಿ ಸ್ವಲ್ಪ ನಾವು ತೋರಿಸ್ಕೊಡೋದಾಗಿ ಏನಂತ, ಒಳ್ಳೆ ವೈರಾಗ್ಯ ಇದ್ದಂಗೆ, ತ್ಯಾಗಿಗಳಾದಂಗೆ, ಅದ್ರ ಬಗ್ಗೆ ಬಟ್ಟ ಹಾಕೊಂಡು ತುಂಡಾಗಿರೋ ಚಪ್ಪಲಿ ಹಾಕೊಂಡು ಹಂಗಂತಲ್ಲ. ನೀವು ಎಲ್ಲಿದ್ದೀರಿ ಅನ್ನೋಕ್ಕಿಂತ ಜೀವನದ ಉದ್ದೇಶ ಏನಿದೆ, ನೀವು ರಾಜನಾಗಿದ್ದೀರಾ ಅಥವಾ ಸುರಮಂದಿರ ಮೂಲ ನಿವಾಸ ಎಲ್ಲವನ್ನು ಬಿಟ್ಟು ಮರದ ಕೆಳಗಿದ್ದೀರಾ? ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸು ಯಾವುದನ್ನ ರವಮಾನವಾಗ್ತಾ ಇದೆ. ಈ ಎಲ್ಲವನ್ನು ಬಿಟ್ಟು ಹಿಂದೆ ಶ್ಲೋಕದಲ್ಲಿ ನೋಡಿದ್ವಿ ನಾವು, ಆಶಾಪಾಶೆ ಆಗಿರ್ತದೆ. ಅಗ್ರೇ ವನ್ಯಿ ಪುಷ್ಟೇ ಭಾನು ರಾತ್ರೋ ಸಮರ್ಪಿತ ಹೇಳಿದ್ವಿ ನಾವು, ರಾತ್ರೋ ಚುಬಕ ಸಮರ್ಪಿತ ಜಾನು ಕರತಲ ಭಿಕ್ಷಾ ತರುತಲ ವಾಸ ತದಪಿ ನ ಮುಂಚತಿ ಆಶಾಪಾಶ. ಇಷ್ಟೆಲ್ಲ ಆಗಿದೆ. ಅಗ್ರೇ ವನ್ಯಿ ಪೃಷ್ಠೇ ಭಾನು, ಮುಂದೆ ಬೆಂಕಿ, ಮುಂದೆ ಸೂರ್ಯ, ರಾತ್ರೋ ಚುಬುಕ ಸಮರ್ಪಿತ ಜಾನು, ಸಾಯಂಕಾಲ ಗಡ್ಡ ಪುಳಿಗೆ ಮಲಗಿದ್ದಾನೆ. ಕರತಲೆ ಭಿಕ್ಷಾ ತರುತಲ ವಾಸ, ಅವನು ಮರದಡಿಯಲ್ಲಿ ವಾಸವಾಗಿದ್ದಾನೆ. ಆದರೆ
ತದಪಿ ಇಷ್ಟೆಲ್ಲ ಆದ್ರೂ ಆಶಾಪಾಶಃ ನಾ ಮುಂಚತಿ, ಆಶಾಪಾಶ ಹೋಗ್ಲಿಲ್ಲ, ಹೆಂಗಾರು ಮಾಡಿ ನಾನು ರಾಜ್ಯ ಕಟ್ಟಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೇನೆ. ಮರದಕ್ಕೆ ಎಲ್ಲರೂ ಇದ್ದಾರೆ. ಒಬ್ಬ ಸರ್ವಸಂಗ ಪರಿತ್ಯಾಗಿ ಪರಮಾತ್ಮನಲ್ಲಿ ರಮಮಾಣ ಆಗಿರ್ತಕ್ಕಂಥ ವ್ಯಕ್ತಿನೂ ಮರದ ಕಲ್ಗಿದ್ದಾನೆ. ಸರ್ವಸ್ವನ್ನ ಕಳ್ಕೊಂಡು ಹಿಂಗಾಗೋಯ್ತಲ್ಲ ಜೀವನ, ನಾನೇನ್ ಮಾಡೋದು, ನಾನು ಮತ್ತೆ ಹಾಗೆ ಯಾವ ಲೆವೆಲ್ಗೆ ಆ ರೀತಿ ಮತ್ತೆ ನಾವು ಹೆಂಗಾಗ್ಬೇಕು ಅಂತೇಳಿ ಅವನು ಮರದ ಕೆಳಗೆ ಯೋಚನೆ ಮಾಡ್ತಿದ್ದಾನೆ. ಆದ್ರೆ ಇಲ್ಲಿ ಮರದ ಕೆಳಗಿರೋದಕ್ಕಿಂತ ಮನಸ್ಸು ಯಾವುದರಲ್ಲಿ ರಮಮಾಣವಾಗಿದೆ, ಯೋಗ ಪರಮಾತ್ಮ ರಮಿಸ್ತಾ ಇದೆಯಾ ಅಥವಾ ಪ್ರಪಂಚದಲ್ಲಿ ರಮಿಸ್ತಾ ಇದೆಯಾ, ನೀನ್ ರಾಜನಾಗಿದೆಯಾ ಅಥವಾ ಸಾಮಾನ್ಯ ಆಗಿದೆಯಾ ಅನ್ನೋಕ್ಕಿಂತ ಯೋಗರಥವ ಭೋಗರಥವ ಸಂಘ ಎಲ್ಲರ ಜೊತೆ ಇದೆಯಾ ಅಥವಾ ಏಕಾಂತವಾಗಿದೆಯಾ ಅನ್ನೋಕ್ಕಿಂತ ಮುಖ್ಯವಾಗಿ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ, ಯಾರ ಚಿತ್ತ ಪರಮಾತ್ಮ ರಮಿಸ್ತಾ ಇದೆ ಸಹ ನಂದತಿ ನಂದತಿ, ಅವನೇ ಸುಖಿ ಅವನೇ ಸುಖಿ, ಅವನೇ ಆನಂದ ಅವನೇ ಆನಂದ ಅವನೇ ಆನಂದ ಅಂತೇಳಿ 3 ಸರಿ ಆನಂದ ಆನಂದ ಆನಂದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ನೋಡ್ತೀವಿ ಕೆಲವೊಂದು ಮಹಾನುಭಾವರನ್ನ, ಕೆಲವರು ಈಗ ಒಂದು ಸಿದ್ಧಾರೂಢ ಸ್ವಾಮಿ ಇರ್ಬೇಕಾದ್ರೆ, ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮಿ ಆಗಿನ ಕಾಲಕ್ಕೆ ಗೋಲ್ಕೊಂಡ ಅಲ್ಲಿಂದ ಒಬ್ಬ ಹುಡುಗ, ಅವನ ಹೆಸರು ಕಬೀರ, ಸಾಬರ್ ಹುಡುಗ. ಹೇಗೋ ಸಿದ್ಧಾರೂಢರ ಒಂದು ಇದಕ್ಕೆ ಪ್ರಭಾವಿತನಾಗಿ ಅವನು ಎಲ್ಲವನ್ನ ಬಿಟ್ಟು ಬಂದೇ ಬಿಟ್ಟ ಅವನು. ಸಿದ್ಧಾರೂಢರ ಕಾಲ ಅದು ಬಹುಶಃ ಸ್ವಾತಂತ್ರ್ಯಕ್ಕೆ ಪೂರ್ವದ ಕಾಲ ಅನ್ಸುತ್ತೆ, ಹಾಗೆಲ್ಲ ಬ್ರಿಟಿಷ್ ಭಾರತದಲ್ಲಿ ಇದ್ರು ಅಂತ ಕಾಣುತ್ತೆ. ಗೋಲ್ಕೊಂಡ ನವಾಬರೆಲ್ಲ ಇದ್ರು, ಬಂದ್ಬಿಟ್ಟ ಅವನು ಹುಡುಗ, 20 ವರ್ಷ ಹುಡುಗ ಅವನು ಬಂದ್ಬಿಟ್ಟು ಸಿದ್ಧಾರೂಢ ಶಿಷ್ಯನಾಗಿಬಿಟ್ಟ. ಅಲ್ಲಿ ಸುಮಾರು ಜನ ಬೇರೆ ಬೇರೆ ಶಿಷ್ಯರು ಇರ್ತಾ ಇದ್ರು. ಅವನೇನಪ್ಪ ಅಂದ್ರೆ ರಾಜನ ಮಗ ಅಲ್ವಾ, ದಿನ ಒಳ್ಳೆ ಅಲಂಕಾರ ಮಾಡ್ಕೊಳ್ಳೋದೇನೋ, ದಿನ ಪನ್ನೀರು ಸ್ನಾನ ಮಾಡೋದೇನೋ, ಈ ತರ ಎಲ್ಲ ಇರ್ತಾ ಇದ್ದ. ಸಿದ್ಧಾರೂಢರಿಗೆ ಅವನ ಮೇಲೆ ತುಂಬಾ ಪ್ರೀತಿ ಅಂತೆ. ಕಬೀರ ಇವರು ನಮ್ಮ ಬೇರೆ ಶಿಷ್ಯರು ಅವರಂತ ನೋಡು, ಅವನು ರಾಜನ ಮಗ, ಹಂಗಾಗಿ ಅವನ ಮೇಲೆ ತುಂಬಾ ಪ್ರೀತಿ, ನಾವೆಲ್ಲ ಸಾಮಾನ್ಯ ಬಡಿ ಮಕ್ಕಳು ನಾವೆಲ್ಲ, ಹಾಗಾಗಿ ನಮ್ಮ ಮೇಲೆ ಪ್ರೀತಿ ಇಲ್ಲ. ಸಿದ್ಧಾರೂಢ ಗುರುಗಳು ಕೂಡ ತುಂಬಾ ಪಕ್ಷಪಾತ. ಗುರುಗಳ ಪಕ್ಷಪಾತ ಏನ್ ಗೊತ್ತೇ? ನೋಡಿ, ಅವ್ರ ರಾಜನ ಮಗ, ಅದಕ್ಕಾಗಿ ಅವನ ಮೇಲೆ ಮಹಾ ಇವ್ರಿಗೆ ಯಾವಾಗಲೂ ಕಬೀರ ನಮ್ಮನ್ನ ಯಾರು ಮಾತಾಡ್ಸಲ್ಲ. ಹೀಗೆ ಪರಸ್ಪರ ಶಿಷ್ಯರಲ್ಲಿ ಅವ್ರ ಬಗ್ಗೆ ಒಂದು ಬೇರೆ ಭಾವನೆ ಶುರುವಾಗುತ್ತೆ. ಅದು ಮೇಲೆ ಮೇಲೆ ಸ್ವಲ್ಪನೇ ಜಾಸ್ತಿ ಆಗುತ್ತೆ. ಜಾಸ್ತಿಯಾಗಿ ಗುರುಗಳು ಕೂಡ ತುಂಬಾ ಪಕ್ಷಪಾತ ಇದ್ದಾರೆ. ಹಾಗಾಗಿ ಅವ್ರ ರಾಜನ ಮಗ ಅಂತೇಳಿ ಅವನಿಗೆ ತುಂಬಾ ಮಾನ್ಯತೆ ಕೊಡ್ತಾರೆ. ಅವನೊಂದು ಮಾತನ್ನಲ್ಲ, ನಾವು ಇಷ್ಟ ಸೇವೆ ಮಾಡಿದ್ರು ನಮ್ಮ ಬಗ್ಗೆ ಅವ್ರಿಗೆ ಪ್ರೀತಿ ಇಲ್ಲ ಅಂತ ಹೇಳಿ ಪರಸ್ಪರ ಮಾತಾಡ್ಕೊಂಡ್ರು. ಇದು ಸಿದ್ಧಾರೂಢ ಕೂಡ ಮಹಾನ್ ಭಾವರವರು, ಗೊತ್ತಾಯ್ತು ಇವ್ರಿಗೆ, ಓಹೋ ಈ ತರ ಭಾವನೆ ಬಂದ್ಬಿಟ್ಟಿದೆ, ಏನ್ ಮಾಡೋದು ಇವಾಗ ಅವ್ರನ್ನ ಹೇಳಿ. ಮಹಾನ್ ಭಾವ ಗೊತ್ತಿದೆಯಲ್ಲ ಹೆಂಗ್ ಬುದ್ಧಿ ಕಲಿಸ್ಬೇಕಂತೇಳಿ. ಹಾಗೆ ಇದ್ರು. ಒಂದಿನ ಅವನು ಯಾರೋ ಕಬೀರ ಒಳ್ಳೆ ಸ್ನಾನ ಮಾಡೋದು, ಹಾಗೆ ಒಳ್ಳೆ ಪನ್ನೀರು ಸ್ನಾನ, ರಾಜನ ಮಗ ಅಲ್ವ, ಹಂಗಾಗಿ ಅವನು ಇಲ್ಲಿ ಬಂದ್ಬಿಟ್ರು ಕೂಡ ಆ ಕಡೆಯಿಂದ ಅವ್ರಿಗೆ ಏನ್ ಬೇಕೆಲ್ಲ ಅವ್ರು ಆ ಕಡೆಯಿಂದ ಕಳಿಸ್ತಾ ಇದ್ರಂತೆ. ಮಗ ಹಿಂಗ ಹೊರಟೋದ, ಸರಿ ಅಲ್ಲಾದ್ರೂ ಸುಖವಾಗಿರ್ಲಿ ಅಂತ ಹೇಳಿ ಮಗನ ಮೇಲೆ ಅಭಿಮಾನ. ಸರಿ, ಒಂದಿನ ಸ್ನಾನ ಮಾಡ್ತಾ ಇದ್ದ ಯಾರೋ ಕಬೀರ. ಅಲ್ಲಿ ದೂರದಲ್ಲಿ ಸಿದ್ಧಾರೂಢ ಸ್ವಾಮಿಗಳು ಶಿಷ್ಯರೆಲ್ಲ ಕುಂತಿದ್ರು. ಸರಿ, ಇವತ್ತು ಇವ್ರಿಗೆ ಒಂದು ಒಳ್ಳೆ ಬುದ್ಧಿ ಪಾಠ ಕಲಿಸ್ಬೇಕಂತ ಹೇಳಿ ಅವ್ರು ಕರೀತಾರೆ. ಏ ಕಬೀರ ಮಾರ ಇಲ್ಲಿ ಅಂದ್ರು. ಒಂದೇ ಕೂಗು. ಸ್ನಾನ ಮಾಡ್ತಿದ್ದವನು ಹಂಗೆ ಬಂದ್ಬಿಡ್ತಾನೆ. ಅಂದ್ರೆ ಈ ಶ್ರದ್ಧೆ ತತ್ಪರತೆ ನಾವು ಹೇಳ್ಕೊಡ್ವಿ. ಗುರು ವೇದಾಂತ ವಾಕ್ಯೇಶು ವಿಶ್ವಾಸ. ಶ್ರದ್ಧೆ ತತ್ಪರತೆ ಹೇಗಿರ್ಬೇಕಂದ್ರೆ ನೋಡಿ, ಏ ಕಬೀರ ಬಾರೋ ಅಂತಂದ್ರು. ನಾನು ಬಟ್ಟೆ ಹಾಕ್ಬಿಡಿನ ಇಲ್ವಾ, ಅಲ್ಲೇ ಒರೆಸ್ಕೋಬೇಕು, ಹಿಂಗೆ ಹೋದ್ರೆ ಏನ್ ಅನ್ಕೊಂತಾರೋ, ಏನೂ ಇಲ್ಲ. ಗುರುಗಳು ಕರೆದ್ರೆ ಅಷ್ಟೇ ಓಡಿ ಬಂದಿದ್ದೆ ಅವ್ರು. ನೋಡಿ ಎಲ್ಲ ಅವರೆಲ್ಲ ಬೈಲಿಕ್ ಶುರು ಮಾಡಿದ್ರು. ನೀವು ಬುದ್ಧಿ ಇಲ್ಲ, ಹುಚ್ಚ ಇದ್ದಾನೆ ಅವನು, ಇವ್ರನ್ನ ಮೆಚ್ಕೊಂತಾರೆ ಇವ್ರು. ನೋಡಿ, ಕನಿಷ್ಠ ಬಾ ಅಂದ್ರೆ ಕನಿಷ್ಠ ತಲೆ ಒರೆಸ್ಕೊಂಡ್ ಬಟ್ಟೆ ಹಾಕೊಂಡ್ ಬರ್ಬೇಕು, ಅಷ್ಟು ಜ್ಞಾನ ಇಲ್ವಾ ಇವನಿಗೆ? ಇಂಥವನ್ನ ಇವರು ಕಬೀರ ಅಂತ ಹೇಳಿದ್ರು. ಸರಿ, ಏನ್ರ ಗೊತ್ತಾರ
ಬೇರೆ ಏಕಬೀರ ನೀವು ಇಲ್ಲಿಂದ ಹೊರಟೋಗಂದ್ರು ಅಷ್ಟೇ. ಇದ್ದು ಬಾ ಅಂದ್ರು, ನಾನು ಹಂಗೆ ಬಂದ್ಬಿಟ್ಟ ಅವನು. ಇಲ್ಲಿಂದ ಹೊರಟೋಗು ಅಂತಂದ. ಇದ್ದಾಡು ಸ್ವಾಮಿಗಳು ಇಲ್ಲಿಂದ ಹೊರಟೋಗಂದ್ರು. ಅಲ್ಲಿಂದ ಹಂಗೆ ಹೊರಟುಬಿಟ್ಟ ಅವನು. ಯಾಕೆ ಅಂತ ಕರೆದಿದ್ದು, ಯಾಕೆ ಅಂತ ಕೇಳಿಲ್ಲ. ಹೊರಟೋಗಂದ್ರೆ ಯಾಕೆ ಅಂತ ಕೇಳಿಲ್ಲ. ಅಲ್ಲಿಂದ ಹೋದ ಅವನು. ಹೋಗ್ತಾ ಇದ್ದೇನೆ ಅವನಿಗೆ ಶರೀರದ ಮೇಲೆ ಪ್ರಜ್ಞೆನೇ ಇಲ್ಲ ನೋಡಿ. ಯಾಕಂದ್ರೆ ಯೋಗರಥವ ಭೋಗರಥವ ಅಂತ ಹೇಳಿದ್ನಲ್ಲ, ಅವನು ಭೋಗ ರೀತಿಲಿದ್ದ ಕೂಡ ಯಾವಾಗಲೂ ಮನಸ್ಸು ಹೇಗಿತ್ತು, ಯಾವಾಗಲೂ ಗುರುಗಳ ಮೇಲೆ ತತ್ವದ ಮೇಲೆ ಇರ್ತಾ ಇತ್ತು ಅವನು. ಹಂಗೆ ಹೋಗ್ತಿದ್ದಾನೆ. ಎಲ್ಲ ಜನ ನೋಡಿದ್ರಿ, ಏನಪ್ಪ ಕಬೀರ ಗೊತ್ತಿದ್ದವ್ರಿಗೆ ಜನರಿಗೆಲ್ಲ ಇರಿ ಇಂಥ ಒಳ್ಳೆ ಅಂತ ಹೇಳಿ ಕೆಲವರು ಬಂದು ಇವ್ರು ಚಾಲು ಉಳಿಸಿದ್ರು, ಇನ್ಯಾರೋ ಬಂದು ಪಂಚೆ ಕಟ್ಟಿದ್ರು, ಇನ್ಯಾರೋ ಬಂದು ಇನ್ನೇನೋ ಮಾಡಿದ್ರು, ಆಮೇಲೆ ಪೇಟ ಇಟ್ರು. ಹೀಗೆ ಅವ್ನು ಹೋಗ್ತಾ ಇದ್ರೆ ಅಷ್ಟೇ, ಏನು ಮಾತಾಡ್ತಾ ಇಲ್ಲ. ಪಂಚೆ ಕಟ್ತಾ ಇದ್ದಾನೆ, ಅಂಗಿ ಆಗೋಣ ಆಗ್ತಾ ಇದ್ದಾನೆ, ಮೇಲೆ ಶಾಲು ಸೋಸ್ತಾ ಇದ್ದಾನೆ, ಕೆಲವರು ಆಭರಣ ಕೊರಗೆ ಹಾಕಿದ್ರು, ಕೆಲವರು ಬಂಗಾರ ಹಾಕ್ತಾ ಇದಾರೆ. ಏನ್ ಹೋಗ್ತಾ ಇದ್ದಾನೆ. ಇನ್ನು ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರ ಹೋದ ಬಜಾರಲ್ಲಿ. ಅಷ್ಟೊತ್ತಿಗೆ ಏನು ವಸ್ತ್ರಗಳು ಒಡವೆಗಳೆಲ್ಲ ತುಂಬ ಶರೀರಕ್ಕೆ. ಮತ್ತೆ ಸ್ವಾಮಿಗಳು ಸಿದ್ಧಾರ್ಥ ಏನು ಬರುತ್ತೆ, ಕಬೀರ ಬಾರಲ್ಲಿ ಅಂತ ಅಲ್ಲಿ ನಂಗೆ ಬಂದ್ಬಿಟ್ಟ. ಮತ್ತೆ ಹೋಗಿದ್ದಂಗೆ ಬೇರೆ ಬರ್ತಿಲ್ಲ, ಏನಿಲ್ಲ. ಬರ್ಬೇಕಾದ್ರೆ ಏನು ವಸ್ತ್ರಗಳೇನು, ಆ ರೇಷ್ಮೆ ಜರಿಯ ಪೇಟೆಗಳೇನು, ಆ ಒಡವೆಗಳೇನು ಅಂದ. ಅವನ ಜ್ಞಾನ ಇಲ್ಲ ನಮ್ಗೆ. ಗುರುಗಳು ಯಾಕೆ ಕರೆದ್ರೂ ಗೊತ್ತಿಲ್ಲ, ಯಾಕೆ ಹೋಗುವಂತ ಗೊತ್ತಿಲ್ಲ. ಮತ್ತೆ ಬಾ ಅಂದ್ರೆ ನಾನು ಹಿಂಗೆ ಅಂದ್ರಲ್ಲ, ಮತ್ತೆ ನಾನು ಯಾಕೆ ಬರೋದು ಇಲ್ಲ, ಹಂಗೆ ಬಂದ್ಬಿಟ್ಟ. ಅವಾಗ ಹೇಳ್ತಾರೆ, ನೋಡಪ್ಪ ಕಬೀರ್ನ ಬಗ್ಗೆ ನನಗೆ ಪ್ರೀತಿ ಇದೆ. ಯಾಕೆ ಅಂತಂದ್ರೆ ಅವನ ತತ್ಪರತೆ, ಶ್ರದ್ಧೆ. ನಾನು ಬಾರೋ ಅಂತಂದೆ, ಆದ್ರೆ ಅವ್ನು ಹಿಂಗೋದ್ರೆ ಹೆಂಗೆ, ನಾವು ಅಲಂಕಾರ ಮಾಡ್ಕೊಂಡು ಹೋಗ್ಬೇಕು, ಆ ಜ್ಞಾನ ಕೂಡ ಇಲ್ಲ ಅವನಿಗೆ. ಅಷ್ಟು ತತ್ಪರತೆ ಅಂದ್ರೆ ಯಾವಾಗಲೂ ಯೋಗರತಃ, ಅಷ್ಟು ಶ್ರದ್ಧೆ ತತ್ವದ ಬಗ್ಗೆ ಅವನಿಗೆ. ಮತ್ತೆ ನಾನು ಇಲ್ಲಿಂದ ಹೋಗಿಲ್ಲ ಅಂತಂದೆ. ಏನತ್ತ ಅವನ ಹತ್ರ ಏನಿಲ್ಲ, ಬರೀಬೇಕು. ಮತ್ತೆ ಬಾ ಅಂತಂದೆ, ಅಲ್ಲಿಂದ ಬಂದ್ಬಿಟ್ಟ. ಬರ್ಬೇಕಾದ್ರೆ ಏನು ಬಂದಿತ್ತು ಅವನಿಗೆ, ಚಾಲುಗಳೇನು, ಜರಿಪೇಟೆಗಳೇನು, ಒಡವೆಗಳೇನು ಎಲ್ಲ. ಸಿದ್ಧರಾಡ್ ಹೇಳ್ತಾರೆ, ನೋಡಪ್ಪ ಕೆಲವ್ರು ಹಾಗೆ ಹುಟ್ಟಿ ಬರ್ತಾರೆ ಅಂದ್ರೆ ಏನೋ ಭೋಗ ಅಂತ ಕದ್ದು ಕೆಲವ್ರಿಗೆ ಹಾಗೆ ಬರ್ತಾರಂತೆ. ಆದ್ರೂ ಅವ್ರ ಮನಸ್ಸು ಮಾತ್ರ ಯಾವತ್ತೂ ಯೋಗದಲ್ಲೇ ಇರ್ತದೆ. ಅವ್ರ ಕೆಲವೊಂದು ಪ್ರಾರಬ್ಧ ಹೇಗಿರ್ತಾರೆ ಅಂದ್ರೆ, ಎಲ್ಲಿ ಹೋಗ್ಲಿ ಅವ್ರಿಗೆ ಸಂಪತ್ತು ಐಶ್ವರ್ಯ, ಆದ್ರೆ ಅದ್ರ ಬಗ್ಗೆ ಆಸಕ್ತಿ ಇರೋದೇ ಇಲ್ಲ ಅವ್ರಿಗೆ. ಅವ್ರ ಮನಸ್ಸು ಮಾತ್ರ ಯಾವತ್ತು ಯೋಗದಲ್ಲೇ ಇರ್ತದೆ. ನಾನು ನಿಮ್ಮ ಕಣ್ಣು ಮುಂದೆ ಹೆಂಗ್ ಕಳಿಸಿದೆ ಅವನ್ನ, ಬೇರೆ ಬತ್ತಲು ಮಾಡಿ ಕಳಿಸಿದೆ. ಏನೊಂದು ಚೂರು ಏನಿರ್ಲಿಲ್ಲ. ಬರ್ಬೇಕಾದ್ರೆ ಹೀಗೆ ಯೋಗರಥೋವಾ ಭೋಗರಥೋವಾ ಸಂಗರಥೋವಾ ಸಂಗವೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತೆ ನಂದ. ನೋಡಿ, ಅವ್ರು ಸ್ನಾನ ಮಾಡ್ತಿರ್ಬೇಕಾದ್ರೆ ಅದೇ ಆನಂದ, ಅದೇ ಇದ್ರಲ್ಲಿ ಅವನು ತತ್ವ ಏನಿದೆಯಲ್ಲ, ಪ್ರಜ್ಞಾ ಸಿದ್ಧಾರ್ಥ ಕೇಳ್ತಾ ಇದ್ದವನು. ಸ್ನಾನ ಮಾಡ್ತಿದ್ರು ಅದೇ ಆನಂದ ಅವನಿಗೆ. ಅವನಿಗೆ ಪನ್ನೀರ್ ಸ್ನಾನ ಮಾಡಿದ್ರು ಪನ್ನೀರ್ ಸ್ನಾನ ಮಾಡೋದು ಜ್ಞಾಪಕ ಇಲ್ಲ ಅವನಿಗೆ. ಇದ್ರದೇ ಆನಂದ, ಯೋಗದಲ್ಲೇ ಆನಂದ. ಹೋಗು ಅಂದಾಗ ಅದೇ ಆನಂದದಲ್ಲಿ ಹೋಗ್ತಿದ್ದಾನೆ. ಬಾ ಅಂದ್ರು ಅದೇ ಆನಂದದಲ್ಲಿ ಬಂದ. ಅಂದ್ರೆ ನನಗೆ ಬಟ್ಟೆ ಇದೆಯಲ್ವಾ ಜ್ಞಾಪಕ ಇಲ್ಲ. ಅಯ್ಯೋ ಇಷ್ಟೆಲ್ಲ ನನಗೆ ಒಡವೆ ಬಂದಿದೆಯಲ್ಲ ಅದು ಜ್ಞಾಪಕ ಇಲ್ಲ. ಅಂದ್ರೇನು, ಯೋಗರಥೋವಾ ಭೋಗರಥೋವಾ ಸಂಗರಥೋವಾ ಸಂಗವಿನಃ ಯಸ್ಯ ಚಿತ್ತಂ ರಮತೆ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಮು ನಂದತಿ ನಂದತಿ ನಂದತ್ಯೇವ. ಹಾಗೆ ನಾವು ಕೆಲವರು ಮಹಾನ್ ವ್ಯಕ್ತಿಗಳು ಬರ್ತೀವಿ, ಅವರೆಲ್ಲ ಕೂಡ ಅಷ್ಟೆಲ್ಲ ಇದ್ದು ಭೋಗಿಲಾಗಿದ್ದು ಕೂಡ ಅವರು ಚಿತ್ತ ಮಾತ್ರ ಯಾವತ್ತು ಯೋಗದಲ್ಲಿ ರಮಮಾಣವಾಗಿರ್ತದೆ. ಇದೆಲ್ಲ ಯಾರಿಗೆ ಗೊತ್ತು, ಅವರಿಗೆ ಗೊತ್ತೇವಿನ. ಹಂಗಾರೆ ನಾವು ಕೂಡ ಯೋಗಿಗಳೇ ಅಂತೇಳಿ ನಮ್ಮನ್ನ ನಾವೇ ನಂಬ್ಕೋಬಾರ್ದು. ಈಗ ಬೇರೆಯವರಿಗೆ ನಾವು ಮೋಸ ಮಾಡ್ತೀವಿ ಅಲ್ವಾ, ಅದು ನಡೆಯುತ್ತೆ. ಆದ್ರೆ ನಮ್ಮನ್ನ ನಾವೆಂದು ಮೋಸ ಮಾಡ್ಕೋಬಾರ್ದು. ಈಗ ನಾವು ಸಾಮಾನ್ಯವಾಗಿ ಹೆಚ್ಚಾಗಿ ಸಾಧಕರು ಇಲ್ಲಿ ನೀವು ನಾವು ಅಂತಲ್ಲ, ಎಲ್ರಿಗೂ ಹೇಳಿದ ವಿಚಾರ ಇದು. ಮತ್ತೆ ಸ್ವಾಮಿ ನಮ್ಗೆ ಮಾತು ಹೇಳ್ತಾ ಇದಾರೆ ಅಂದ್ರೆ, ನಾನು ಸ್ವಾಮಿಗಳೇನು ಮಹಾ ದೊಡ್ಡ ಏನು ಕೋಡನ್ನು ಬಂದಿದ್ದು ಸ್ವಾಮಿಗಳನ್ನು, ಏನು ಕೋಡು ಕೊಂಬೇನು ಬಂದಿಲ್ಲ. ನಾನು ಸಾಮಾನ್ಯ ಇರ್ತೀನಿ. ಹಾಗೆ ನಮಗೆ ನಾವೇ ವಿಚಾರ ಮಾಡ್ಬೇಕು, ನಮ್ಮ ಚಿತ್ತ ಎಲ್ಲಿದೆ ಈಗ, ಭೋಗದಲ್ಲಿದೆಯಾ, ಯೋಗದಲ್ಲಿದೆಯಾ, ತತ್ವದಲ್ಲಿದೆಯಾ, ಪ್ರತಿದಿನ ಕೇಳ್ತಿದ್ದೀವಲ್ಲ, ಎಷ್ಟು ಸಮಯದ ಬಗ್ಗೆ ಯೋಚನೆ ಮಾಡ್ತದೆ, ಅಥವಾ ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ಇದನ್ನ ಹೆಂಗಾರು ಮಾಡಬೇಕು, ಬದಲಾವಣೆ ಮಾಡಬೇಕು.
ಈ ತರ ನಮಗೆ ನಾವೇ ಪರೀಕ್ಷೆಗಳಾಗ್ಬೇಕು ಇವನ ಯಾರೋ ಬಂದು ನಮ್ಮನ್ನು ಪರೀಕ್ಷೆ ಮಾಡಿ ನಾವು ಸರ್ಟಿಫಿಕೇಟ್ ಕೊಡೋದು ಯಾರು ಇಲ್ಲ. ಇನ್ನೊಂದು ಏನಪ್ಪಾ ಅಂದ್ರೆ ಒಂದು ವೇಳೆ ನಮ್ಮಲ್ಲಿ ಏನೇನು ತೊಂದರೆ ಇಲ್ಲ ಅದು ಕೂಡ ನೇರವಾಗಿರ್ಬೇಕು ವಿನಃ ಇಲ್ಲೇ ಇರೋ ಗುಣಗಳನ್ನ ಇಲ್ದೇ ಇರೋ ನಡತೆಯನ್ನ ಯಾವತ್ತೂ ಎತ್ತಿ ತೋರಿಸಬಾರ್ದು. ಅದು ಮಾತ್ರ ತುಂಬಾ ಡೇಂಜರ್ಸ್. ಈಗ ನನ್ನಲ್ಲಿ ತ್ಯಾಗ ಇಲ್ಲ, ತ್ಯಾಗಿ ಹೆಂಗೆ ನಾನು ಬೇರೆ ತೋರಿಸ್ಕೊಡೋದು ಖಂಡಿತ ಅದು ಒಬ್ಬ ಸಾಧಕನಿಗೆ ಜೀವನದಲ್ಲಿ ಮುಂದೆ ಹೋಗ್ಬೇಕು, ಸಾಧಕ ಮಾಡ್ಕೋಬೇಕು ಅಂದಾಗ ಇವೆಲ್ಲ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ನಮ್ಮಲ್ಲಿ ದೋಷ ಇದೆ ಒಪ್ಕೊಳ್ಳೋದಕ್ಕೆ ಏನಂತೀಗ, ಯಾವ್ದಪ್ಪ ಇಂಥ ದೋಷ ನನ್ನಿದೆ, ಹೌದು ಭಗವದ್ಗೀತೆ ಓದಿದ್ದೀನಿ, ಭಗವದ್ಗೀತೆ ಪ್ರವಚನ ಕೂಡ ಮಾಡ್ತೀನಿ, ಏನ್ ಮಾಡೋದು, ಇಂಥ ದೋಷ ಕಲ್ಕೊಳ್ಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ಒಪ್ಪಿಕೊಂಡು ಬಿಡ್ಬೇಕು ನಾನು. ನೋಡಿ ಮುಂದೆ ಹೋಗ್ಲಿಕ್ಕೆ ಒಂದು ಹೆಜ್ಜೆ ಶುರುವಾಗುತ್ತೆ. ನಮ್ಮ ಪ್ರಯಾಣ ಅಲ್ಲಿಂದ ಒಂದು ಶುರುವಾಯ್ತು ಅಂತ ಅದು ನಿಧಾನವಾಗಿ ಸಾಗಿದೆ. ನಾವೇನು ಮೊಲದ ಓಟ ಬೇಕಾಗಿಲ್ಲ, ಒಂದು ಟಾಟಾ ಏಸ್ ಆಮೆಯ ಓಟ ಕೂಡ ಸಾಕು ಪ್ರಾರಂಭ. ಯಾವಾಗ ಹೌದಲ್ವಾ ನಾವು ನಮ್ಮಲ್ಲಿ ಏನಿಲ್ವಲ್ಲ ಅಂತ ಅಂದ್ಕೊಂಡ್ರೆ ಒಂದು ಹೆಜ್ಜೆ ಮುಂದೆ ಇಟ್ವಿ ಅಂತೇಳಿ. ಅಥವಾ ನನ್ನನ್ನು ಹಿಂಗ್ ಹೇಳ್ಬಿಟ್ರೆ ನಮ್ಮನ್ನು ನೋಡಿ ಮನೆಯ ಸಂಸ್ಥೆ ಹೇಳ್ಕೊಡ್ರು, ಯಾರು ನಮ್ಮ ಕೊಲಸೇನ ಹೇಳ್ಕೊಂಡು, ಸ್ವಾಮಿ ನಾನು LIC ಮಾಡಿ ತುಂಬಾ ಮೋಸ ಮಾಡ್ತಿದ್ದೆ, ಎಲ್ರಿಗೂ ಎಲ್ಲ ಸುಳ್ಳು ಹೇಳ್ತಾ ಇದ್ದೆ, ಅಯ್ಯೋ ನಾ ಹಿಂಗ್ ಹೇಳ್ಬಿಟ್ರೆ ನಾಳೆ ನನ್ನ ಮರ್ಯಾದೆ ಏನು ಪ್ರಶ್ನೆ ಬರ್ಬೋದಲ್ವಾ. ಆದ್ರೆ ಸಾಧಕ ಒಂದ್ ವೇಳೆ ನಾವು ನೇರವಾಗಿ ಹೇಳ್ದೇ ಇದ್ರು ಕನಿಷ್ಠ ನಮ್ಮ ಒಳಗೆ ನಾವು ಒಪ್ಕೋಬೇಕು, ಹೌದಲ್ವಾ ನಾ ಇಷ್ಟೆಲ್ಲ ಮೋಸ ಮಾಡ್ತೇನೆ ಅಲ್ವಾ, ಇಷ್ಟೆಲ್ಲ ಸುಳ್ಳು ಹೇಳ್ತೇನೆ ಅಲ್ವಾ, ಇಲ್ದಿರೋದನ್ನ ತೋರಿಸ್ಕೊತೇನೆ ಅಲ್ವಾ ಅಂತೇಳಿ ಬೇರೆ ನಾವು ಸಭಾಮುಖವಾಗಿ ನಾವು ಹೇಳ್ದೇ ಇರ್ಬೋದು. ಆದ್ರೆ ನಮ್ಮನ್ನ ನಾವು ಒಪ್ಕೋಬೇಕು, ನಾವೇ ಕೂತ್ಕೊಂಡು ಹೌದಲ್ವಾ ನಾವು ಇಷ್ಟೆಲ್ಲ ಮಾಡ್ತಿದೀವಲ್ಲ, ಇದನ್ನ ಹೆಂಗಾದ್ರೂ ಮಾಡಿ ಬದಲಾವಣೆ ಮಾಡ್ಕೋಬೇಕು ಅಷ್ಟೇ ವಿನಃ ನಮ್ಮನ್ನ ನಾವು ದೊಡ್ಡವರು ನಾನು ಹಿಂದೂ ಕೂಡ ತೋರಿಸ್ಕೊಳ್ಳಿಕ್ಕೆ ಹೋಗ್ಲೇಬಾರ್ದು. ಹಾಗಾಗಿ ಇನ್ನು ಕೆಲವರೇನಪ್ಪ ಅಂದ್ರೆ ಅವ್ರ ನಾವು ನೋಡ್ತೀವಿ ಏನಿರಲ್ಲ, ಆದ್ರೆ ಎಲ್ಲ ಅವು ಎಷ್ಟು ದಿನ ಇರ್ತದೆ ಅಂತ. ಅದನ್ನ ಉಸಿರು ಬಿಗೆ ಹಿಡಿದು ಹೊಟ್ಟೆಯನ್ನು ಬೆಳೆಸ್ಕೊಂಡಂತೆ, ಉಸಿರು ಬಿಗೆ ಹಿಡಿದು ಹೊಟ್ಟೆ ಎಷ್ಟೊತ್ತು ಬೆಳೆಸ್ಕೊಂತೀಯ, ನಿನಗೆ ತೊಂದರೆ ಅದು ಅಲ್ವೇ. ಹಾಗಾಗಿ ಯಾವತ್ತೂ ಇಲ್ಲದೆ ಇರತಕ್ಕಂಥದ್ದನ್ನ ಹೇಳ್ಕೊಳ್ಲಿಕ್ಕೆ ಹೋಗಬಾರ್ದು, ತೋರಿಸ್ಕೊಳ್ಳಿಕ್ಕೂ ಬಿಲ್ಕುಲ್ ಹೋಗಿ ಹೇಗಿದೆ ಹಾಗೆ ಅಷ್ಟೇ. ಈಗ ನಮ್ಮ ಮನೆಯವ್ರು ಬೈಕೋದು, ಬೈಕೊಳ್ಳಿ ಏನಿದೆ, ಈಗ ನಮ್ ಕೆಪಾಸಿಟಿ ಅಷ್ಟಪ್ಪ, ಸರಿ ಒಂದು ಪ್ರಯತ್ನ ಮಾಡೋಣ ಹಿಂಗಾದ್ರೂ ಮುಂದೆ ಬರ್ಲಿಕ್ಕೆ ಅಷ್ಟೇ ವಿನಃ ಇಲ್ಲದನೆಂದು ತೋರಿಸ್ಕೊಳ್ಲಿಕ್ಕೆ ಹೋಗ್ಬಾರ್ದು ಅನ್ನೋದನ್ನ ಹೇಳ್ತಾರೆ. ಹಾಗಾಗಿ ಯೋಗರಥೋವ ಭೋಗರಥೋವ ಸಂಗರಥೋವ ಸಂಗವಿಹೀನಃ ಯಸ್ಯ ಬ್ರಹ್ಮಣೆ ರಮತೆ ಚಿತ್ತಂ ನಂದತಿ ಮಂದತ್ಯೇವ. ಅವನು ಯೋಗದಲ್ಲಿದ್ದಾನ, ಭೋಗದಲ್ಲಿದ್ದಾನ, ಜನರ ಮಧ್ಯೆ ಇದ್ದಾನ, ಒಬ್ಬಟ್ಟಿನಾಗಿ ವಿಚರಿಸ್ತಾ ಇದ್ದಾನ, ಹೆಂಗಿದಾನ ಅನ್ನೋಕ್ಕಿಂತ ಮುಖ್ಯ ಅವನ ಮನಸ್ಸು ಅಂತಕ್ಕಂಥದ್ದು ಎಲ್ಲಿ ರಮಿಸ್ತಾ ಇದೆ. ಒಂದ್ ವೇಳೆ ಬ್ರಹ್ಮನಲ್ಲಿ ರಮಿಸಿದ್ದೆ ಆದ್ರೆ, ಬ್ರಹ್ಮನಲ್ಲಿ ಪರಮಾತ್ಮನಲ್ಲಿ ರಮಣ ಆಗಿದ್ರೆ ಅವನು ನಂದತಿ ನಂದತ್ಯೇವ, ಅವನಿಗಿಂತ ಪುಣ್ಯಾತ್ಮ, ಅವನಿಗಿಂತ ಭಾಗ್ಯವಂತ ಇನ್ಯಾರು ಇಲ್ಲ. ಅವನು ಭೋಗಿನ ಸರ್ವಸಂಗ ಪರಿಸ್ಥಿತಿಯಾಗಿನ ಯಾರಾದ್ರೂ ಪರವಾಗಿಲ್ಲ ಅನ್ನೋ ಮಾತನಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಕಥೆ ಕೂಡ ಇದೆ. ಕಥೆ ಏನಪ್ಪ ಅಂದ್ರೆ ಕಥೆ ಹೇಳಲ್ಲ, ಸತ್ಯ ಘಟನೆ. ನೋಡಿ ಶ್ರೀಕಾಳಹಸ್ತಿ ಹೆಸರು ಕೇಳಿದರೆ ನೀವು, ಶ್ರೀಕಾಳಹಸ್ತಿ ಇಲ್ಲಿ ತಿರುಪತಿಯಿಂದ ಕಂಚಿಗೆ ಹೋಗುವ ಮಾರ್ಗದಲ್ಲಿ ಬರ್ತದೆ. ಕಂಚಿ ಆ ಕಡೆ ಕೂಡ ಬೇರೆ ಬೇರೆ ರಸ್ತೆ ಇದಾವೆ. ಕಾಳಹಸ್ತಿ ಹೋಗಿ ಹಂಗೆ ಮುಂದೆ ಕಂಚಿ ಹೋಗ್ತಾರೆ, ಕಂಚಿ ಕಾಳಹಸ್ತಿ. ಅದು ನೋಡಿ ಶ್ರೀಕಾಳಹಸ್ತಿ ಅದರ ಹೆಸರು. ಶ್ರೀ ಅಂದ್ರೆ ಏನು ಗೊತ್ತಾ, ಈ ಮನೆಯಲ್ಲಿ ಈ ನೇಗೆ ಮಾಡ್ತೀವಿ ನೋಡಿ, ನೇಗೆ ಹುಳ ನೋಡಿದ್ರೆ, ನೇಗೆ ಹುಳ ಮನೆ ಅಂತ ಗೊತ್ತಿಲ್ಲ, ಸ್ಪೈಡರ್ ಅಂತಾರೆ ಇಂಗ್ಲಿಷ್, ಸ್ಪೈಡರ್. ಶ್ರೀ ಅಂದ್ರೆ ತೆಲುಗಲ್ಲಿ ಸಾಲೆ ಪುರುಗು ಅಂತಾರೆ. ಕಾಳ ಅಂತಂದ್ರೆ ಹಾವು, ನಾಗರ ಹಾವು. ಹಸ್ತಿ ಅಂತಂದ್ರೆ ಆನೆ. ಶ್ರೀಕಾಳಹಸ್ತಿ ಅಂದ್ರೆ ನೇಗೆ ಹುಳ, ಹಾವು, ಆನೆ. ಇದರ ಹೆಸರೇನು ಗೊತ್ತೇ, ಶ್ರೀಕಾಳಹಸ್ತಿ. ಈ ಮೂರು ಸೇರಿದ್ರೆ ಶ್ರೀಕಾಳ, ಅದೇ ಶ್ರೀಕಾಳಹಸ್ತಿ. ಏನಪ್ಪಾ ಅಂತಂದ್ರೆ ನೋಡಿ, ಅದಕ್ಕೆ ಚರಿತ್ರೆ ಇದೆ. ಆ ಶ್ರೀಕಾಳಹಸ್ತಿಗೆ ಚರಿತ್ರೆ ಏನಪ್ಪ ಅಂದ್ರೆ, ಅಲ್ಲಿ ಆ ಶಿವನನ್ನ ಪ್ರತಿನಿತ್ಯ ಈ ನೇಗೆ ಹುಳ ಪೂಜೆ ಮಾಡ್ತಿತ್ತಂತೆ. ಹೇಗೆ ದಿನಾ ದೇವರಿಗೆ ಬಂದು ಬಲೆ ನೇಯುವುದು, ಅದೇ ಅದಕ್ಕೆ ಪೂಜೆ. ಬಲೆ ಚೆನ್ನಾಗಿ ಬಲೆ ನೇಯ್ಬಿಡುದು. ಆಮೇಲೆ ಸಾಮಾನ್ಯವಾಗಿ ಈ ನೇಗೆ ಹುಳುಗಳೆಲ್ಲ ನೇಯ್ತು ಗೊತ್ತಾ, ಬೆಳಗ್ಗೆ ನೇಯ್ತವೆ 4 ಗಂಟೆ ಅಷ್ಟೊತ್ತಿಗೆ ಬಂದು. ಎಲ್ಲ ನೀವು ಹೊಲದಲ್ಲೆಲ್ಲ ನೋಡಿರ್ತೀವಿ, ಎಲ್ಲ ಬಲೆ ಎಲ್ಲ ನೇಯ್, ಅದೇ ಪೂಜೆ.
ಆಮೇಲೆ ಸರ್ಪ ಬರ್ತದೆ. ಯಾವನು ಇದೆಲ್ಲ ಬರೀ ದಾರ ಎಲ್ಲ ಸುತ್ತಿದ್ರೆ ಯಾವನು ಅಂತ ಎಲ್ಲ ತೆಗೆದುಬಿಟ್ಟು 2 ಮಣಿ ತಗೊಂಡ್ ಬಂದು ಅದ್ರ ಮೇಲಿಟ್ಟು ಅದು ಪೂಜೆ ಮಾಡ್ತೇವೆ. ಅದು ಪೂಜೆ ಮಾಡಿ ಅದು ಹೋಗ್ತದೆ. ಆಮೇಲೆ ಆನೆ ಬರ್ತದೆ. ಯಾವನ ಕಲ್ಲೆಲ್ಲ ಕಲ್ಲೆಲ್ಲ ಬಿಸಾಕಿ ಆನೆ ಬಿಲ್ಪತ್ರ ಎಲ್ಲ ತಂದು ಅದ್ರ ಮೇಲೆ ಇಟ್ಟು ನೀರು ತಂದು, ಅದು ನದಿ ಇದೆ, ಅದ್ರ ಹೆಸರು ತನ್ನ ಏನೋ ಹೆಸರು ಗೊತ್ತಿಲ್ಲ, ಅದು ಸುವರ್ಣಮುಖಿ ನದಿ. ಕರೆಕ್ಟ್, ಸುವರ್ಣಮುಖಿ ನದಿ. ಈಗ ನಮ್ಗೆ ಪುರಾಣಗಳೆಲ್ಲ ಸುವರ್ಣಮುಖಿ ನದಿ ಅಂತ ಹೇಳ್ತಾರೆ. ಈಗಾಗಲೇ ಅದು ಸುವರ್ಣಮುಖಿ ನದಿ ಸುಮಾರು ವರ್ಷ ನೀರು ಇರಲಿಲ್ಲ, ಮೊನ್ನೆ ನೀರು ಬಂದಿತ್ತೇನೋ, ಈಗ ಹೆಂಗಿದೆ ಗೊತ್ತಿಲ್ಲ. ಆ ಸುವರ್ಣಮುಖಿ ನೀರಿನಲ್ಲಿ ನೀರು ತಂದು ಶಿವನ ಮೇಲೆ ಅಭಿಷೇಕ ಮಾಡಿ ಅದು ಹೋಗ್ತಿತ್ತು. ಹೀಗೆ ಪ್ರತಿದಿನ ಆ ಮೇಘಗಳು, ಆ ಸರ್ಪ, ಆನೆ ಈ 3 ಕೂಡ ಶಿವನಿಗೆ ಮಹಾಭಕ್ತರಾಗಿದ್ರು. ಪ್ರತಿದಿನ ಬಂದವರವರು ತಮ್ಮದೇ ಆಗಿರ್ತಕ್ಕಂಥ ವಿಧಾನದಲ್ಲಿ ಪೂಜೆ ಮಾಡ್ತಾ ಇದ್ರು. ಮತ್ತೆ ಬೆಳಗ್ಗೆ ಈ ಮೇಘಗಳು ಬರ್ತಾ ನೋಡ್ತದೆ, ಅಲ್ಲೇನ ಬಿಲ್ಲು ಪತ್ರೆ ಅಂತ ಅದು ಇದು ನಾನೆಲ್ಲ ದೇವರಿಗೆ ಮಾಲೆ ಎಲ್ಲ ನನಗೋಗಿದ್ದೆ, ತೀರ್ಪಿಸಾಗಿದ್ದಾನೆ ಅವನು ಅಂತೇಳಿ ಅದು ಮತ್ತೆ ನೇಗೆ ಮಾಡುದು. ಆಮೇಲೆ ಈ ಸರ್ಪ ಅದೆಲ್ಲ ಕಿತ್ತಾಕೋದು, ಆ ಬಿಸಾಕಿರ್ತಲ್ಲ ಆನೆ ಕಲ್ಲು ಅವೆಲ್ಲ ತಂದು, ಕಲ್ಲಂದ್ರೆ ಬಜ್ರೆಗಳೆಲ್ಲ ತಂದು ಅದ್ರ ಮೇಲೆ ಇಟ್ಟು ಅದು ಹೀಗೆ ಪ್ರತಿದಿನ ನಡೀತಾ ಇತ್ತು. ಒಂದಿನ 3 ಕೂಡ ಅನುಭವ ಬರ್ತದೆ. ನಾನು ಪ್ರತಿದಿನ ಪೂಜೆ ಮಾಡೋತಿದ್ರೆ ಯಾವ ತೆಗೆದನ್ನೆಲ್ಲ ಬಿಸಾಕ್ತಾ ಇದ್ದಾರೆ ನೋಡಿ ಬಿಡಬೇಕು ಎಲ್ಲ ಅಂತೇಳಿ ಒಂದಿನ ಈ ನೇಯ್ಗೆ ಹುಳ ಬಂದು ಏನ್ ಮಾಡ್ತು ಗೊತ್ತೆ, ಅಲ್ಲೇ ಒಂದು ಪದೆಯಲ್ಲಿ ಪಕ್ಕದಲ್ಲಿ ಅವತಿತ್ತು. ಈ ಸರ್ಪ ಬಂದು ಕೂಡ ಅದು ಕೂಡ ಒಂದ್ ಕಡೆ ಬಂದು ಅವತ್ಕೊಂಡಿತ್ತು, ನೋಡ್ಬೇಕು ಯಾರು ಬರ್ತಾರೆ ಅಂತ. ಸರಿ, ಆನೆ ಬಂತು. ಆನೆ ಬಂದಿದ್ದೆ ಆ ಮೇಲಿಟ್ಟಿರ್ತಕ್ಕಂಥ ಆ ಕಲ್ಲನ್ನು ತೆಗೆದು ಆ ಕಡೆ ಒಗೀತು. ಕಲ್ಲಂದ್ರೆ ಕಲ್ಲಲ್ಲ, ಅವು ವಜ್ರಗಳನ್ನ ಹೇಳ್ತಾರೆ, ಏನೇ ಇರಲಿ ಭಕ್ತಿಯಿಂದ ಇಟ್ಟಿರ್ತಾರೆ. ಆ ಸುವರ್ಣಮುಖಿ ನದಿಗೆ ಹೋಗಿ ನೀರು ತಂದು ನೀರನ್ನ ಆ ಶಿವಲಿಂಗವನ್ನು ಅಭಿಷೇಕ ಮಾಡಿ 2 ಬಿಲ್ಲುಪತ್ರೆ ಅದರ ಮೇಲೆ ಇಟ್ಟು ನಮಸ್ಕಾರ ಮಾಡಿ ಕೆಳಗೆ ನಮಸ್ಕಾರ ಮಾಡ್ಬೇಕಂತೇಳಿ 2 ಕಾಲುಗಳ ಕೆಳಗೆ ಊರಿ ಹೀಗೆ ಮಲಗ್ತದೆ. ಯಾವ ನೋಡ್ತಾ ಇತ್ತು ಎಲ್ಲ ಬಡ್ಡೆ ಮಗನೆ, ಇವನೇ ಪ್ರತಿದಿನ ನಾನು ಇಡೋ ದೇವ್ರಿಗೇನು ಕಲ್ಲು ಇಡ್ತೀನಲ್ಲ, ವಜ್ರಗಳನ್ನ ಮಣಿಗಳನ್ನ ಅದೆಲ್ಲವನ್ನ ಬಿಸಾಕಿ ಇವನೇ ಬಿಸಾಕಿ ನಂಗೆ ಗೊತ್ತಾಯ್ತು ಇವತ್ತು ಅಂತ ಹೇಳಿ ಕೋಪ ಬಂದ್ಬಿಡ್ತದೆ ಅದಕ್ಕೆ. ಅವಿಗೆ ಹೋಗಿದ್ದೆ ಆ ಸುಂಡಿಲ್ ನೋಡಿದ್ರೆ ಆ ಸುಂಡ್ಲಿ ಒಳಗೆ ತೂರ್ತಿರ್ತವೆ. ಆ ಸುಂಡ್ಲಿ ಒಳಗೋಗಿ ಹಂಗೆ ತೂರು ಬಿಡ್ತದೆ. ಯಾವ್ದು ಹಾವು, ಸೊಂಡಿಲೊಳಗೆ ಹಾವು ತೂರು ಹಂಗೆ ಕಟ್ಟಿ ಬಿಡ್ತಿಲ್ಲ ಅಂದ್ರಲ್ಲಿ. ಆನೆ ಒದ್ದಾಡಿ ಒಳ್ಳಾಡೋಯ್ತು. ಆನೆ ಎದ್ದು ಬಿದ್ದು ಸುಮ್ಮನೆ ಇರ್ತದೆ. ಅಷ್ಟು ಆನೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ರೆ, ಸೊಂಡಿ ಒಳಗೋಗಿ ಆನೆ ಸೇರ್ಕೊಂಡ್ಬಿಟ್ರೆ ಹಾವು ಎಷ್ಟು ಬಾಧೆ ಆಗ್ತದೆ. ಆನೆ ತುಂಬಾ ಒದ್ದಾಡಿ ಕೆಳಗೆ ಬಿದ್ದೋಯ್ತು. ಆ ಬೀಳ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲೇ ಸಣ್ಣ ಗಿಡದಲ್ಲಿ ಇತ್ತು ಯಾವುದು ಈ ನೇಗಿಲ ಹುಳ. ಆನೆ ಕೆಳಗೆ ಬಿದ್ದು ಸತ್ತೋಯ್ತು. ಆ ಬಾಧೆ ತಾಳಲಾರ್ದೆ ಆನೆ ತನ್ನ ಸೊಂಡಿಲನ್ನ ಆ ಬಂಡೆಗೆ ಕಲ್ಲುಗಳಿಗೆ ಹೋಗಿ ಹೊಡೆದು ಬಿಡ್ತಂಗೆ. ಆ ಬಾಧೆ ತಾಳಲಾರ್ದೆ ಹಾವು ಸತ್ತೋಯ್ತು, ಆನೆ ಸತ್ತೋಯ್ತು. ಅದ್ರ ಕೆಳಗೆ ಬಿದ್ದು ನೇಗೆ ಸ್ಪೈಡರ್ ಅದು ಸತ್ತೋಯ್ತು. ಆಯ್ತಾ? ಈ 3 ಕೂಡ ಶಿವಭಕ್ತರಾಗಿದ್ರು ಅಂತೇಳಿ. ಆಮೇಲೆ ಪರಮಾತ್ಮ ಪ್ರತ್ಯಕ್ಷ ಅಂದ್ರೆ ಏನು, ಅವ್ರು ಯಾರೇ ಆಗಿರ್ಲಿ, ಅದು ಸಾಲೆ ಅಂದ್ರೆ ಒಂದು ಜೇಡರುಗಳು ಆಗಿರ್ಬೋದು, ಇದು ಹಾವು ಕೂಡ ಆಗಿತ್ತು, ಅದು ಆನೆ ಕೂಡ ಆಗಿತ್ತು. ಆದ್ರೆ ಭಾವನೆ ನೋಡಿ ಹೇಗಿದೆ, ಪ್ರಾಣಿ ಆದ್ರೂ ಕೂಡ ಹಾಗೆ ಪರಸ್ಪರ ಸತ್ತೋದ ಮೇಲೆ ಶಿವ 3ಕ್ಕೂ ಮೋಕ್ಷವನ್ನು ಕರುಣಿಸಿದ ಅಂತೇಳಿ ಇದು ಪುರಾಣದಲ್ಲಿ ಬರ್ತದೆ. ಅದೇ ಆಮೇಲೆ ಶ್ರೀಕಾಳಹಸ್ತಿ ಎಂಬ ಹೆಸರಿನಿಂದ ಹೆಸರುವಾಸಿ ಆಯಿತು. ಇವತ್ತು ಕೂಡ ಶ್ರೀಕಾಳಹಸ್ತಿ ನೀವೆಲ್ಲ ನೋಡಿರ್ತೀರಿ. ದೇವಸ್ಥಾನ ಎಷ್ಟು ದೊಡ್ಡ ದೇವಸ್ಥಾನ ಇದೆ. ಶ್ರೀಕಾಳಹಸ್ತಿ ಅನ್ಲಿಕ್ಕೆ ಇದೇ ಅರ್ಥ, ಶ್ರೀಕಾಳಹಸ್ತಿ. ರೂಲ, ಹಾವು, ಆನೆ, ಇವು 3ರ ಚರಿತ್ರೆನೆ ಶ್ರೀಕಾಳಹಸ್ತಿ. ಇದು ಪುರಾಣದಲ್ಲಿ ಮಾಡಿರತಕ್ಕಂಥ ಉಲ್ಲೇಖ. ಅದು ಸ್ವರ್ಣಮುಖಿ ನದಿ. ಈಗಲೂ ಕೂಡ ನೀವು ದರ್ಶನ ಮಾಡ್ಬೋದು. ಅಲ್ಲೇ ಇನ್ನೊಬ್ರು ಮಹಾಭಕ್ತರು ಕೂಡ ಬೇಡ್ರ ಕಣ್ಣಪ್ಪ ಅಂತ ಹೇಳಿ. ಬೇಡ್ರ ಕಣ್ಣಪ್ಪ ಎಲ್ಲಿದ್ದವರು? ಅಲ್ಲೇನೆ ಬೇಡ್ರ ಕಣ್ಣಪ್ಪ ಅದೇ ಶಿವನಿಗೆ ಮಾಂಸ ಇಟ್ಟಿದ್ದ ಅಂತೇಳಿ. ಮಾಂಸ ಇಟ್ಟು ದಿನ ಇಟ್ಟು ಪೂಜೆ ಮಾಡ್ತಿದ್ದ. ಅಂದ್ರೆ ಇಡ್ತಿದ್ದು ಮಾಂಸ ಅನ್ನಕ್ಕಿಂತ ಎಷ್ಟು ಶ್ರದ್ಧೆ ಇತ್ತು, ಎಷ್ಟು ವಿಶ್ವಾಸ ಅನ್ನೋದು ಮುಖ್ಯ. ನಮ್ಮಲ್ಲಿ ಮೇಡಮ್ ಮಾಂಸ ಇರಬಾರ್ದಲ್ವಾ? ನಿಜಾನೇ ಇರಬಾರ್ದು, ಅಪರಾಧ ಇಲ್ಲ ಅಂತಲ್ಲ. ಆದ್ರೆ ಅವನಿಗಿರ್ತಕ್ಕಂಥ ವಿಶ್ವಾಸ ಎಂತ ವಿಶ್ವಾಸ ಅಂದ್ರೆ, ಶಿವನಿಗೊಂದಿನ ಕಣ್ಣು ಹೋಗ್ತದೆ. ನೀವೆಲ್ಲ ನೋಡ್ತೀರಿ ಬೇಡ್ರ ಕಣ್ಣ ಸಿನಿಮಾದಲ್ಲಿ ಕಣ್ಣನ್ನು ಕೂಡ ಇರ್ತಾನೆ. ಅಂತ ಭಕ್ತಿ ನೋಡಿ, ಭಕ್ತಿಯ ಪರಾಕಾಷ್ಠೆ.
ಈಗ ನಾವು ಮಾಂಸ ಇಡ್ಬೋದೇನು? ಕಣ್ಣು ಇಡ್ತೀವಾ? ಕಣ್ಣಲ್ಲಿ ರಕ್ತ ಬರ್ಲಿ ಅಲ್ಲಿಂದ ಓಡೋಗ್ತೀವಿ ನಾವು. ಏನಪ್ಪಾ ಇನ್ನು ಇಷ್ಟು ದಿನ ಮಾಂಸ ಇಟ್ಟಿದ್ಯಾ, ತುಂಬಾ ಸಂತೋಷ. ಯಾಕಂದ್ರೆ ಸ್ವಲ್ಪ ಕಣ್ಣು ಮಂಕಾಗಿದೆ, ಕನಿಷ್ಠ ನೀನು ಒಂದು ಕಣ್ಣು ಕಟ್ಬಿಡು ಅಂತಂದ್ರೆ ಈ ಸ್ವಾಮಿಗೆ ಸವಾಸನೆ ಬೇಡ ಅಂತ ಇಲ್ಲಿಂದ ಕಾಯಿ ಪರಾರು. ಆದ್ರೆ ಕಣ್ಣಪ್ಪ ಒಂದು ಕಣ್ಣು ತೆಗೆದಿಟ್ಟ, ಎರಡನೇ ಕಣ್ಣಲ್ಲಿ ರಕ್ತ ಬರ್ಲಿಕ್ಕೆ ಶುರುವಾಯ್ತು, ಎರಡನೇ ಕಣ್ಣು ಇಟ್ಟ. ಅದು ಹೇಗೆ? ಈಗ ಒಂದು ಕಣ್ಣು ಇಟ್ಟ ಒಂದ್ ಕಡೆ ನೋಡ್ಕೊಂಡು, ಇನ್ನು ಎರಡನೇ ಕಣ್ಣು ಇಡ್ಬೇಕಾದ್ರೆ ಹೆಂಗ್ ಇಡ್ಬೇಕು? ಎರಡು ಕಾಣಿಸಲ್ಲ, ಹೆಂಗಿರೋದು? ಈಗ ತನ್ನ ಕಾಲಿನ ಹೆಬ್ಬೆರಳಿಂದ ಇವನ ಕಣ್ಣಿನ ಗುರುತನ್ನ ಇಟ್ಕೊಂಡು ಅಲ್ಲಿ ಇಟ್ಕೊಂಡು ತನ್ನ ಕೈಯಿಂದ ಕಣ್ಣನ್ನು ತೆಗೆದು ಮತ್ತೆ ಕಾಲಿನ ಹೆಬ್ಬೆರಳು ತೆಗೆದು ಅದೇ ಜಾಗದಲ್ಲಿ ಇನ್ನೊಂದು ಕಣ್ಣನ್ನು ಇಟ್ಟ. ಅವನ ಭಕ್ತಿಗೆ ತತ್ಪರತೆಗೆ ಪರಮಾತ್ಮ ಪ್ರತ್ಯಕ್ಷನಾದ. ಹಾಗಾಗಿ ಕಾಳಹಸ್ತಿಯಲ್ಲಿ ಮೊದಲ ಪೂಜೆ ಯಾರಿಗೆ ಗೊತ್ತೇ? ಮೊದಲು ಕನ್ನಪ್ಪನಿಗೆ, ಆಮೇಲೆ ಶಿವನ ಪೂಜೆ. ಇವತ್ತಿಗೂ ಸ್ವಲ್ಪ ಬೆಟ್ಟದ ಮೇಲೆ ಒಂದು ಸಣ್ಣ ದೇವಾಲಯ ಇದೆ. ಮೊದಲ ಪೂಜೆ ಮತ್ತೆ ಕಣ್ಣಪ್ಪನಿಗೆ, ಆಮೇಲೆ ಶಿವನಿಗೆ. ಇವತ್ತು ಕೂಡ ನೋಡಬಹುದು ನೀವು. ಸ್ವಲ್ಪ ಎಲ್ಲರೂ ವಯಸ್ಸಾದವ್ರು ಹತ್ತಕ್ಕಾಗಲ್ಲ, ಅಲ್ಲೇ ಮೇಲೆ ಬೆಟ್ಟದ ಮೇಲೆ ಒಂದು ಜಾಗ ಇದೆ. ವಿಷಯ ಏನೇ ಇರಲಿ, ಆ ಶ್ರದ್ಧೆ ತತ್ಪರತೆ ಅಂತಕ್ಕಂಥದ್ದೇ ಯೋಗಿನ, ಅವನು ಭೋಗಿನ ಅನ್ನೋದಕ್ಕಿಂತ ಅವನ ಚಿತ್ತ ಯಾವುದರಲ್ಲಿ ರವಮಾನವಾಗಿದೆ. ಒಂದು ವೇಳೆ ಬ್ರಹ್ಮನಲ್ಲಿ ಪರಮಾತ್ಮ ರವಮಾನವಾದ್ರೆ ನಂದತಿ ನಂದತಿ ನಂದತ್ತೀವ ಒಂದು ಮಾತನ್ನು ಹೇಳ್ತದೆ. ಮುಂದಿನ ಭಾನುವಾರ ಶ್ಲೋಕ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿಃ ಶಾಂತಿಃ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಂ मा भवेत्. ಓಂ ಶಾಂತಿಃ ಶಾಂತಿಃ. ಹರಿ ಓಂ ತತ್ಸತ್. ಎಲ್ಲರಿಗೂ ನಮಸ್ಕಾರ ಸರ್.